अस्मदाचार्य पर्यंत वंदे गुरु परंपरा होईल ताट वंदे गुरु परंपरा जगदादि जगद्गुरु ಸಿದ್ಧಾರೂಢರನ್ನ ಟೈಮ್ ಆ ಗುರುನಾಥಾರೂಢರನ್ನ ಹೃದಯ ಕಮಲಗಳಲ್ಲಿ ಧ್ಯಾನಿಸುತ್ತಾ ಹಾಗೂ ತಮ್ಮೆಲ್ಲರ ಶುದ್ಧ ಹೃದಯದಲ್ಲಿ ಪರಿಶೋಧನೆಯಾಗಿರ್ತಕ್ಕಂಥ ಪರಾತ್ಪರ ಶಿವನಿಗೂ ಕೂಡ ವಂದಿಸಿ ಆತ್ಮಾನಂದ ಸ್ವರೂಪ ಪುಣ್ಯಾತ್ಮರೇ, ಇಲ್ಲಿವರೆಗೆ ನಾವು ಭಗವದ್ಗೀತೆಯ ಯಾವ 10ನೇ ಅಧ್ಯಾಯದ ವಿಭೂತಿ ಯೋಗದಲ್ಲಿರತಕ್ಕಂಥ ವಿಭೂತಿಯನ್ನು ಕುರಿತು ಪರಮಾತ್ಮನ ವಿಸ್ತಾರದ ಮಹಿಮೆಯನ್ನ ವಿಭೂತಿಗಳನ್ನ ಬಹಳ ಸುಂದರವಾಗಿ ಮಾರ್ಮಿಕವಾಗಿ ಯಾವ 42 ಶ್ಲೋಕಗಳ ಪರ್ಯಂತರ ಇನ್ನೂ 4 ಶ್ಲೋಕಗಳವ ಭಗವಾನ್ ವಾಚ್ ಬಂದದ. ಆ ಪ್ರಕಾರವಾಗಿ ಬಹಳಷ್ಟು ವಿಶೇಷವಾಗಿ ಭಗವಂತನ ಮಹಿಮೆಯನ್ನ ವರ್ಣಿಸ್ತಕ್ಕಂಥ ಶ್ಲೋಕಗಳನ್ನ 7-8 ಶ್ಲೋಕಗಳನ್ನ ಹೇಳ್ಕೊಂತ ಬಂದಿದ್ದಾರೆ. ಈಗಾಗಲೇ 20ನೇ ಶ್ಲೋಕ. ನಿನ್ನೆ ದಿವಸ ಗುರುಗಳು ಅದನ್ನು ಕೂಡ ಪ್ರಸ್ತಾಪ ಮಾಡಿ ಹೇಳಿದ್ದಾರೆ. ನಾವು ಇವತ್ತಿನ ದಿವಸ 21ನೇ ಶ್ಲೋಕವನ್ನ ನಾವು ನೀವೆಲ್ಲರೂ ಕುಡ್ಕೊಂಡು ಆರಂಭ ಮಾಡೋಣ. ಇಲ್ಲಿವರೆಗೆ ಮುಖ್ಯವಾದಂತ ಅನೇಕ ವಿಭೂತಿಗಳದಾವ, ಅಪಾರ ಅದಾವ, ಅಗಣಿತ ಅದಾವ. ಎಲ್ಲ ಮಹಿಮೆಗಳನ್ನು ತಿಳಿಲಿಕ್ಕೆ ಎಷ್ಟು ಜನ್ಮ ಆದ್ರೂ ಸಾಲುವುದಿಲ್ಲ ಪರಮಾತ್ಮ. ಆದ್ರೆ ಕೇಳ್ಬೇಕಂತ ಆಶಯನೂ ಅದ. ಆದ್ದರಿಂದ ಅಷ್ಟು ಅಭಾವದ ಹೇಳಿದ್ದು. ಅದಕ್ಕ ಪರಮಾತ್ಮ ಅಂತಾನ ಅದನ್ನ ಕುರಿತು ನೋಡಪ್ಪ, ಕೆಲವು ವಿಭೂತಿಗಳನ್ನ ಮುಖ್ಯವಾದಂತದ್ದು ಒಂದು ತಿಳಿದ್ರೆ ಎಲ್ಲವನ್ನೂ ತಿಳಿಬೇಕು. ಎಲ್ಲ ವಿಭೂತಿಗಳು ಎಲ್ಲ ಒಂದೇ ಅದಾವ. ಆದ್ರ ಒಂದ್ ಹೇಳಿ ಜಿಗ್ರ ಎಲ್ಲಾ ಆಚರ ಹೆಂಗ್ ಬರ್ತದ, ಒಂದ್ ಅಗಳ ಕುದ್ದದ್ದು ಎಲ್ಲಾ ಅಗಳು ಕುದ್ದದ್ದು ಒಂದೇ ಇದೆ. ಹಾಗೆ ಎಲ್ಲ ವಿಭೂತಿಗಳು ಒಂದೇ ಇದ್ರು ಕೂಡ ಕೆಲವು ವಿಭೂತಿಗಳನ್ನ ನನ್ನ ಮುಂದೆ ನಾನು ಅವುಗಳ ಅದ್ಭುತವಾದ ಮಹಿಮೆಯನ್ನ ಬಿಚ್ಚಿಡ್ತಾ ಇದ್ದೀನಿ, ನೀನು ಕೇಳ್ತಾ ಹೋಗಪ್ಪ ಅಂತ ತಿಳ್ಕೊಂಡು ಹೇಳ್ತಾ ಪ್ರಾರಂಭ ಮಾಡಿದ. ಇಲ್ಲೇ ಇದನ್ನ ಚಾಲು ಮಾಡ್ಯಾರ. ಆ ವಿಭೂತಿಗಳನ್ನ ಇಲ್ಲಿ ಹೇಳ್ಕೊಂತ ಹೋಗ್ತಾನೆ ಪರಮಾತ್ಮ. ಈ 20ನೇ ಶ್ಲೋಕದಲ್ಲಿ ಏನ್ ಹೇಳ್ಯಾರ ನೋಡು. ಮುಖ್ಯವಾದಂತ ವಿಭೂತಿಗಳಲ್ಲಿ ಅವು ಯಾವು? ವ್ಯಾಪ್ತಿಗೆ ಅಂತ್ಯ ಎಂಬುದೇ ಇಲ್ಲ. ಆದ್ರೆ ಅವುಗಳಲ್ಲಿರುವಂತ 21ನೇ ಶ್ಲೋಕದಲ್ಲಿ ಬರುವಂತ ಯಾವ ಮುಖ್ಯವಾಗಿದಾವ ಅನ್ನೋದನ್ನ ಹೇಳ್ತಾರೆ. ಆದ್ರೂ ಕೂಡ ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ಇರ್ತಕ್ಕಂಥ ನಾನು ಆತ್ಮ ಸ್ವರೂಪದಿಂದ ಇದೇನಿ. ಎಲ್ಲಾ ಸಮಸ್ತ ಜೀವಿಗಳ ಆದಿ ಮಧ್ಯ ಅಂತ್ಯ ಎಲ್ಲವೂ ನಾನೇ ಅನ್ನುವಂಥದ್ದು 20ನೇ ಶ್ಲೋಕದಲ್ಲಿ ಹೇಳಿ 21ನೇ ಶ್ಲೋಕದಲ್ಲಿ ಓದ್ತಾ ಇದ್ದೀನಿ. ಆದಿತ್ಯಾನಾಮಂ ವಿಷ್ಣು ಜ್ಯೋತಿಷ್ಯಾಂ ರವಿವಂಶಮಾನ್ ಮರೀಚಿ ಮರುತಾಂ ಅಸ್ಮಿ ನಕ್ಷತ್ರಾಣಾಮಸ್ಯಸಿ. ನಾನು ಆದಿತ್ಯಾನಾಂ ವಿಷ್ಣು. ಆದಿತ್ಯ ಯಾಕಂದ್ರು ಅದಿತಿ ಅನ್ನುವಂತ ತಾಯಿಯ ಉದರದಲ್ಲಿ ಹುಟ್ಟಿದ್ದಾರೆ ಇವರು. 12 ಮಂದಿ ಪುತ್ರರಲ್ಲಿ ಆದಿತ್ಯನಾಂ ವಿಷ್ಣು ಅರ್ಥಾತ್ ವಾಮನ ಅವತಾರವಾದಂತ ವಿಷ್ಣು. ಆ ಜ್ಯೋತಿಷ್ಯ ಅಂಶಮಾನ್, ಜ್ಯೋತಿಗಳಲ್ಲಿ ಅಂಶ ರೂಪದಿಂದ ಯಾರು? ಕಿರಣಗಳುಳ್ಳಂತ ಯಾರು? ರವಿ. ಜ್ಯೋತಿಷ್ಯನಾಂ ಅಂಶಮಾನ್ ರವಿ, ಜ್ಯೋತಿಷಿಗಳಲ್ಲಿ ಕಿರಣಗಳುಳ್ಳಂತ ಸೂರ್ಯ. ನಾನು. ಇನ್ನು ಮರುತಾಂ ಮರಿಚಿ, ವಾಯುದೇವತೆಗಳಲ್ಲಿರುವಂತ 49 ತೇಜಸ್ಸು ಮರೀಚಿ. ನಕ್ಷತ್ರಾಣಾಂ ಶಶಿ, ನಕ್ಷತ್ರಗಳಲ್ಲಿ ನಕ್ಷತ್ರಗಳ ಅಧಿಪತಿ ಯಾರು? ಚಂದ್ರ ಆಗಿದ್ದೀನಿ. ಹೀಗೆ ನಾನು ಅದಿತಿಯ 12 ಮಂದಿ ಪುತ್ರರಲ್ಲಿ ವಿಷ್ಣು ಅದೀನಿ.
ವಾಮನ ಅವತಾರವಾದಂತ ಜ್ಯೋತಿಗಳಲ್ಲಿ ವಿಷ್ಣು ಅಂದ್ರೆ ವಾಮನ ಅವತಾರ, ಜ್ಯೋತಿಗಳಲ್ಲಿ ಕಿರಣಗಳುಳ್ಳಂತ ಸೂರ್ಯದೇನಿ ಹಾಗೂ 49 ವಾಯುದೇವತೆಗಳಲ್ಲಿಯ ತೇಜಸ್ಸು ನಾನು, ನಕ್ಷತ್ರಗಳಲ್ಲಿ ಅವುಗಳ ಅಧಿಪತಿ ಚಂದ್ರ ನಾನು ಆಗ್ಯಾನಂತ ಹೇಳ್ತಾನ. ಅದನ್ನು ಡೀಟೇಲ್ ಆಗಿ ನೋಡು. ಇಲ್ಲಿ ದ್ವಾದಶ ಆದಿತ್ಯರು ಇವ್ರು ಹೆಂಗ್ ಹುಟ್ಟಿದ್ರು ಅನ್ನೋದು ಸ್ವಲ್ಪ ಸಂಕ್ಷಿಪ್ತ ನೋಡ್ಕೊಂಡು ನಾವು ಇದ್ರಾಗ ಬರ್ಬೋದು. ಯಾಕಂದ್ರೆ ಬಾಳ ಇಲ್ಲಿದು ವಿಶೇಷವಾಗಿ ದ್ವಾದಶ ಆದಿತ್ಯರು ಯಾರು? ಕಶ್ಯಪ ಮಹರ್ಷಿಯ ಅವನ ಹೊಟ್ಟೆಯಲ್ಲಿ ಹುಟ್ಟಿದಂತ ಆ ಇಬ್ರು ಹೆಂಡ್ರ ಕಶ್ಯಪ್ ಮಹರ್ಷಿಗೆ ಆದಿತಿ ಮತ್ತು ದಿತಿ. ಆದಿತಿಯಲ್ಲಿ ಹುಟ್ಟಿದವರು ಇವರು 12 ಜನ ಆದಿತ್ಯರು ಅಂತಾರ. ಅವ್ರಿಗೆ ಅದಿತಿಯಿಂದ ಹುಟ್ಟಿದ್ರಿಂದ ಆದಿತ್ಯರು ಅಂತ ಹೆಸರು ಬಂದದ. ಅವ್ರ 12 ಮಂದಿ ಯಾರು ಅಂತ ಕೇಳಿದ್ರ ಧಾತೃ, ಮಿತ್ರ, ಆರ್ಯಂ, ಶಕ್ರ, ವರುಣ, ಅಂಶ, ಭಗ, ವಿವಸ್ವಂತ, ಪೂಸ, ಸವಿತೃ, ತೃಷ್ಣ, ವಿಷ್ಣು. ಇವು ಕೊನೆಯನಾದಂತ ಎಲ್ಲರಲ್ಲಿ ಮುಖ್ಯವಾದಂತ ವಿಷ್ಣು. ಯಾಕೆ? ಅವ ವಾಮನ ಅವತಾರ. ಅದರಂತೆ ಜ್ಯೋತಿಷ್ಯಗಳು ಏನದಾವ? ಅವು ಪ್ರಕಾಶಕಾಯಿಗಳು, ಪ್ರಖರವಾಗಿ ಹೊಳೆಯತಕ್ಕಂತ ಪ್ರಕಾಶಕಾಯಿಗಳು ಜ್ಯೋತಿಷ್ಯಗಳು. ಆಕಾಶದಲ್ಲಿ ಬಹಳ ಅದಾವ, ಅಸಂಖ್ಯ ಅದಾವ. ಆದರೆ ನಮಗೆ ಸಮೀಪಿರುವಂತದ್ದು ಯಾವುದು? ಸೂರ್ಯ. ನಮ್ಮ ಬದುಕಿಗೆ ಬೇಕಾದಂತ ಸರ್ವಶಕ್ತಿಯನ್ನ ಕೊಡತಕ್ಕಂತ ಸೂರ್ಯ ದೇವ ನಮಗೆ ಸಮೀಪಿರುವುದರಿಂದ ಅವ್ರ ಹೆಸರು ತಗೊಂಡಾರೆ. ಇಂತ ಸೂರ್ಯ ಮಂಡಲಗಳು ಸಹಸ್ರದಾವ. ಎಷ್ಟೋ ಸೂರ್ಯಗಳು, ಎಷ್ಟೋ ಪ್ರಕಾಶ ವರ್ಷಗಳು ಬೇಕು ಕಿರಣ ಬರ್ಬೇಕಾದ್ರೆ. 100,000 ವರ್ಷಗಳು. ಒಂದು ಪ್ರಕಾಶ ವರ್ಷ ಅಂದ್ರೆ ಒಂದು ಕಿರಣ ಒಂದು ತಾಸಿಗೆ 3 ಲಕ್ಷ ಅಥವಾ 2 ಲಕ್ಷ ಹಿಡಿದ್ರು ಅದು 1 ಸೆಕೆಂಡ್ ಅಂದ್ರೆ ಅದು 1 ಮಿನಿಟಿಗೆ ಎಷ್ಟು, 1 ತಾಸಿಗೆ ಎಷ್ಟು, 1 ದಿವಸಕ್ಕೆ ಎಷ್ಟು, 1 ತಿಂಗಳ, ವರ್ಷ ಅಂದ್ರೆ ವರ್ಷದ ಗತಿ ಅವು ಪ್ರಯಾಣ ಮಾಡ್ಬೇಕದು. ಸೂರ್ಯನಿಂದ ಬರ್ಬೇಕಾದ್ರೆ 8 ನಿಮಿಷ ಎಷ್ಟೋ ತಗೋತದ. ಹಿಂಗ 4 ವರ್ಷ 8 ವರ್ಷ ಪ್ರಕಾಶ ವರ್ಷಗಳು ಬೇಕಾಗ್ತಾವಂತ. ಅಂದ್ರ ಎಣಿಕಿಲ್ಲ, ಅಷ್ಟೊಂದು ದೂರದಲ್ಲಿದಾವ ಅವು. ಯಾವ ಪ್ರಕಾಶಕಾಯಿಗಳು? ಸೂರ್ಯಾದಿಗಳು 100 ಪಟ್ಟು ದೊಡ್ಡ ಸೂರ್ಯಾದಿಗಳದಾವಂತ. ಇರ್ಲಿ, ಈ ಒಂದು 12 ಸೂರ್ಯಗಳನ್ನ ನಾವು ವಿಜ್ಞಾನಿಗಳು ಅವನ್ನ ನಡೆಸಿಕೊಟ್ಟಾರ. ಅವು ಯಾವ ಅನ್ನೋದು ಈಗಾಗಲೇ ಹೇಳಿತಾ ಇರದ. ಅವು ಎಲ್ಲವುಗಳಲ್ಲಿ ಮುಖ್ಯವಾದಂತ ವಾಮನ ಅವತಾರದಲ್ಲಿರುವಂತ ವಿಷ್ಣುವಿನ ಹೆಸರನ್ನ ಅವ್ರು ತಗೊಂಡಾರ. ಇನ್ನು ಮರುತರು ಅಂತ ಬರ್ತಾರ. ಮುಂದೆ 2ನೇ ಹೆಂಡತಿ ಯಾರು? ಕಶ್ಯಪ ಮಹರ್ಷಿ 2ನೇ ಹೆಂಡತಿ ಯಾರು? ದಿತಿ. ದಿತಿಯಿಂದ ಏನಾದ್ರ 49 ಜನ ತಮ್ಮಂದ್ರದಾರ, ಮಹಾಬಲ ಸಂಪನ್ನರು. ಅವ್ರನ್ನ 7 ಗುಂಪು ಮಾಡಿದಾರ. ಆ ಗುಂಪಿಗೆ ಮರುದ್ಗಣಗಳು ಅಂತ. ಪ್ರತಿ ಗುಂಪಿಗೆ ಮರುದ್ಗಣ ಅಂತಾರ. ಆ ಮರುದ್ಗಣಗಳಲ್ಲಿ ಒಂದು ಕೊನೆಯ ಮರುದ್ಗಣದಲ್ಲಿ ಮರೀಚಿ ಅನ್ನುವಂಥದ್ದು. ಆ ಮರುದ್ಗಣಗಳಲ್ಲಿ ಯಾರು ಕೊನೆಯದಾದಂತ ಮರೀಚಿ, ಅವು ಶ್ರೇಷ್ಠ ಅದಾನ ಅನ್ನುವಂಥದ್ರಿಂದ ಮರುತರಲ್ಲಿ ಮರೀಚಿ ಅಂತ ಹೇಳಿ. ಇನ್ನು ನಕ್ಷತ್ರಗಳದಾವ, ಅನೇಕ ನಕ್ಷತ್ರಗಳದಾವ. ಅತ್ರಿ ಮುನಿ ಆ ನಕ್ಷತ್ರಗಳು ಹೆಂಗ್ ಹೊಂಟು ಅನ್ನೋದು ಪುರಾಣಿಕ ಕಥೆ ಅದ. ಅದು ನಮ್ಮ ಗೌಡ್ರಿಗೆ ಗೊತ್ತನೇ ಇರಬಹುದು. ಸ್ವಲ್ಪ ಸಂಕ್ಷಿಪ್ತಿ ಏನು ಅಂದ್ರೆ, ಅತ್ರಿ ಮುನಿ ತಪಸ್ಸು ಮಾಡುವಾಗ ಹೊರಹೊಮ್ಮಿದಂತ ತೇಜಸ್ಸು ಅಲ್ಲೇ ಇರುವಂತ ಕ್ಷೀರ ಸಾಗರದಲ್ಲಿ ಬಿತ್ತಂತ. ಅವನ ತೇಜದ ಒಂದು ಬೆಳಕು ತುಣುಕು ಕ್ಷೀರ ಸಾಗರದಲ್ಲಿ ಬಿದ್ದಾಗ ಅದು ಏನ್ ಮಾಡಿತು? ಕ್ರಮೇಣ ತನ್ನ ಶಾಖವನ್ನು ಕಳ್ಕೊಂಡು ಪುರುಷಾಕಾರ ತಾಳಿತು. ಅದುವೇ ಚಂದ್ರ. ಹಿಂಗ ಈ 26 ನಕ್ಷತ್ರಗಳ ಪೈಕಿ ಯಾರು? ಅವನ ಎದರಲ್ಲ 27 ನಕ್ಷತ್ರಗಳು ಅವನ ಮಡದಿಯರು. ಆ ಚಂದ್ರನ ಮಡದಿಯರಷ್ಟ್ರಿ ಅಶ್ವಿನಿ, ಭರಣಿ, ಕೃತಿಕ ಹಂಗದಾರಲ್ಲ. ನಮ್ಗೆ ಭಯಪಟ್ಟಿದ್ದು ಮೊದಲ ಪ್ರೈಮರಿ ಒಳಗೆ ಮಾಡಿಸಿದ್ರು, ನಿಮ್ಗೆ ಗೊತ್ತಿರಬಹುದು. ಹಿಂಗ 27 ನಕ್ಷತ್ರಗಳದಾವ ಮ್ಯಾಲ ಪುಂಜದ, ಅವರೆಲ್ಲ ಮಡದಿಯರಂತ. ಹೀಗೆ ನಾವು ದ್ವಾದಶದಲ್ಲಿ ವಿಷ್ಣು, ಆ ತೇಜೋಗೋಲಗಳಲ್ಲಿರುವಂತ ರವಿ, ಮರುದ್ಗಣಗಳಲ್ಲಿರುವಂತ ಮರೀಚ, ಹೀಗೆ ನಕ್ಷತ್ರಗಳಲ್ಲಿ ಚಂದ್ರ. ಈ 4 ರೀತಿಯಿಂದ ಶ್ರೇಷ್ಠತೆಯನ್ನ, ಅವನ ವಿಭೂತಿಯನ್ನ ಪರಮಾತ್ಮ ಈ ಯಾವ ಒಂದು ಶ್ಲೋಕದಲ್ಲಿ ಹೇಳ್ಯಾನ ಅನ್ನುವುದರೊಂದಿಗೆ ಗುರುಗಳು ಹೇಳಿದಂತ ವಿಷಯವನ್ನ ನಾವು ನೀವು ಓದೋಣ. ಇಷ್ಟದ ವಿಷಯ ಬಾಳಿಲ್ಲ, ಅದವ್ರು ಡಿಟೇಲ್ ಆಗಿ ಎಲ್ಲ ಏನ್ ಹೇಳ್ಯಾರ ಅನ್ನೋದು ನಾವು ನೀವು ಇದನ್ನ ಲಕ್ಷ್ಯದಲ್ಲಿ ಇಟ್ಕೊಂಡು ಓದುವ. ಅದೆಲ್ಲ ಇದರೊಳಗೆ ಬಂದಿರ್ಬೋದು, ನೋಡೋ.
I am Vishnu among the Aditya. The radiant sun among the luminary ತೇಜೋಮಂಡಲಿರುವಂತ ಬಹಳ ಪ್ರಕಾಶವಾದಂತದ್ದು ಯಾರು? ನಾನು ವಿಷ್ಣು. I am Marich. I am Marich among Maruta. I am the moon among the luminaries of the night. ನಾನು ಚಂದ್ರ ಇದ್ದೀನಿ, ಎಲ್ಲ ಆಗಿದೆ. Now Krishna enumerates various things and beings in the creation. ಈ ಒಂದು ಸೃಷ್ಟಿಯಲ್ಲಿರುವಂತಹ ಬಹಳ ಅದ್ಭುತವಾದಂತಹ ಕೆಲವನ್ನ ಕುರಿತು ಹೇಳ್ತಾ ಇದ್ದಾನೆ. which are very well known to us. ನಮಗ್ ಗೊತ್ತಿದ್ದಂತವು ಹೇಳಕತ್ತಾನ. Great thing. When Krishna says all these glories of the creation are nothing but my own manifestation. ನನ್ನದೇ ಆದಂತ ಅಭಿವ್ಯಕ್ತಿಗಳಿವೆಲ್ಲ ಬೇರೆ ಅಲ್ಲ, ಮುಖ್ಯವಾದಂತದ್ದು ನಾನು ಹೇಳ್ತಾ ಇದ್ದೀನಿ. What is the first thing? Krishna enumerates ಆದಿತ್ಯ ಮಾಂ ವಿಷ್ಣು. ಆದಿತ್ಯಗಳಲ್ಲಿ 12 ಆದಿತ್ಯರಲ್ಲಿ ಅದಿತಿ ಮಕ್ಕಳಲ್ಲಿ ವಿಷ್ಣು ಬಹಳ ಮುಖ್ಯನವನ. ವಾಮನ ಅವತಾರ ತಾಳಿ ಜಗತ್ತಿಗೆ ಅವನಿಂದ ಸಾಕಷ್ಟು ಅದ್ಭುತವಾದಂತ ಕಲ್ಯಾಣ ಆಗಿದೆ. ಅಂಡ್ while enumeration some of them are the ಲೌಕಿಕ ವಿಭೂತಿ. ಅದ ಲೌಕಿಕದಲ್ಲಿ ಅವೆಲ್ಲ ಜನ್ಮ ತಾಳ್ಯಾರಲ್ಲ, ಅವತಾರ ತಾಳ್ಯಾರ. ದ ಗ್ಲೋರಿ which are obtained in the world. ಜಗತ್ತಿನಲ್ಲಿ ಆ ವಿಭೂತಿಗಳು ಆ ದೇವ ರೂಪದಿಂದ ವಿಷ್ಣು ರೂಪದಿಂದ ಬಂದು ಅವತಾರ ತಾಳಿದ್ದಾರೆ ಅನ್ನುವಂಥದ್ದು ಲೌಕಿಕದಲ್ಲಿ ಲೌಕಿಕ ವಿಭೂತಿ ಅಂತಾರೆ. ದ ಗ್ಲೋರೀಸ್ which are obtaining in the world. ಇಹಲೋಕ ವಿಭೂತಿ ಅಂತಾರ ಅದಕ್ಕೆ. ಬಟ್ ಮೆನಿ ಅದರ್ಸ್ ಆರ್ ಬೇಸ್ಡ್ ಆನ್ ಪುರಾಣ. ಇವೆಲ್ಲ ಏನದಾವ ವಿಶೇಷವಾಗಿ ಪುರಾಣವನ್ನ ಅವಲಂಬಿಸಿದಾವ. ಅಂಡ್ ಅದರ್ ಸ್ಕ್ರಿಪ್ಚರ್ಸ್, ಅದರಲ್ಲಿ ಕೆಲವು ವೇದಗಳಲ್ಲಿ ಕೂಡ ಬರ್ತಾವ. ಅಂಡ್ ಇನ್ ದ ಸ್ಕ್ರಿಪ್ಚರ್ಸ್ ದೇ ಟಾಕ್ ಅಬೌಟ್ ದ ವೇರಿಯಸ್ ದೇವತಾ. ಈ ಕೂಡ ನಮ್ಮ ವೇದಗಳಲ್ಲಿ ಕೂಡ ಈ ದೇವತೆಗಳ ಬಗ್ಗೆ ಒಂದು ಕಲ್ಪನೆ ಬರ್ತದ. ಇನ್ ದ ಹೆವನ್ಲಿ ವರ್ಲ್ಡ್ ಎಲ್ಲಿ ಬರ್ತದ ಅಂದ್ರೆ ವೇದಗಳಲ್ಲಿ ಈ ವಿಶೇಷವಾಗಿ ಸ್ವರ್ಗಾದಿಗಳಲ್ಲಿ ಬರ್ತದ. ಹೆವನ್ಲಿ ವರ್ಲ್ಡ್. ಅಂಡ್ ಅಮಂಗ್ ದ ದೇವತಾಸ್ ದ ಮೋಸ್ಟ್ ಪಾಪ್ಯುಲರ್ ಒನ್ ಇಸ್ ದ ಆದಿತ್ಯ. ಆ 12ರಲ್ಲಿ ಒಬ್ಬ ಆದಿತ್ಯ ಮುಖ್ಯ. ದ್ವಾದಶ ಆದಿತ್ಯ 12 ಒಂದರಲ್ಲಿ. ಅಂಡ್ ದೇ ಸೇ is 12 ಆದಿತ್ಯ ದ ಹೆವನ್ಲಿ ದೇವತಾ. ಈ 12 ದೇವತೆಗಳು ಎಲ್ಲಿದಾರ? ಸ್ವರ್ಗದಲ್ಲಿದಾರ ಅಂತ. ದ್ವಾಯಮಕ ದೇವತೆಗಳು ಅವು ಎಲ್ಲ ಮುಕ್ತರದಾರ. ಹೆವನ್ಲಿ ದೇವತಾ ದ 12 faces of the sun god. ಆ ಒಂದು ಸೂರ್ಯನ 12 ಮುಖಗಳು ಅಂತವು ಪ್ರಸಿದ್ಧ ಆಗಿದಾವ ಸ್ವರ್ಗದಲ್ಲಿ. ಸೊ ದ ಸನ್ obtaining in the 12 months. ಅವೇ ಏನಾಗ್ಯಾವ, ಯಾವ ರೀತಿಯಿಂದ ನಮಗೆ ಸಿಕ್ಕಾವ ಅಂದ್ರೆ 12 ತಿಂಗಳು. ಯಾವ ಜನವರಿ ಟು ಜನವರಿ ಫೆಬ್ರವರಿ ಇವೆಲ್ಲ ಅದಾವಲ್ಲ 12 ತಿಂಗಳು. ಅವನ್ನ ಕ್ರಿಶ್ಚಿಯನ್ ಇರಾ ಅಂತ ಹೇಳಿ ನಾವು ಪರಿಗಣಿಸಿದೇವಿ. ದ ಸನ್ ಈಸ್ ಒನ್ ಅಂಡ್ ದ ಸನ್ ಅವ ಒಬ್ಬ ಅದಾನ. ಸೂರ್ಯ ಆದ್ರೆ 12 ಮಂದಿ ಪುತ್ರದಾರ. ಇನ್ ಈಚ್ ಮಂತ್ ದ ಸನ್ ವಿ ಎಕ್ಸ್ಪೀರಿಯನ್ಸ್ ಅದ ಸೂರ್ಯ 12 ತಿಂಗಳಲ್ಲಿ ತಾನೇ 12 ರೂಪ ತಾತನ. ಇವೊಂದು ದ ಸನ್ ಈಸ್ ಒನ್ ಅಂಡ್ ದ ಸನ್ ಇನ್ ಈಚ್ ಮಂತ್. ಪ್ರತಿಯೊಬ್ಬರು ಅವನ ಮಕ್ಕಳಾಗಿ 12 ತಿಂಗಳನ್ನ ಬೆಳಕಿರ್ತಾರೆ. ದ ಸನ್ ವಿ ಎಕ್ಸ್ಪೀರಿಯನ್ಸ್ ವೇರಿ. ದ ಜನವರಿ ಸನ್ ಈಸ್ ದ ಬಿಗಿನಿಂಗ್. ಜನವರಿ ಅನ್ನುವಂಥದ್ದು ಪ್ರಾರಂಭ ಆಯ್ತು. ಬಟ್ ದ ಸನ್ ಆಫ್ ಮೇ ಅಂಡ್ ದ ಸನ್ ಆಫ್ ಜೂನ್ ವಿ ನೋ ವೆರಿ ವೆಲ್. ವಿಶೇಷವಾಗಿ ಮೇ ಮತ್ತು ಜೂನ್ ನಮಗೆ ಬಹಳ ನೆನಪಿಗೆ ಬರ್ತಾವ. ಯಾಕಂದ್ರೆ ಸಾಕಷ್ಟು ಬಿಸಿಲು. ಈ ಮೇ ಬಂತು ನೋಡು, ಬಂತು ಜೂನ್ ಪ್ರಾರಂಭ ಆಯ್ತು, ಮಳೆಗಾಲ ಬಂತು. ಅವು ಬಾಳ ನೆನಪದಾವ. ಉಳಿದು ತಿಂಗಳುಗಳು ನಮಗೆ ಅಷ್ಟು ಕಲ್ಪನೆಗೆ ಬರೋದ್ರು ಇವನ್ ಬಾಳ ನೆನಪಿಟ್ಟಿರ್ತಾರ. ದೇರ್ ಫೋರ್ ದೇವದ ದ್ವಾದಶ ಆದಿತ್ಯ ರೆಪ್ರೆಸೆಂಟ್ ದೇವತಾ ಪ್ರಿಸೈಡಿಂಗ್ ಓವರ್ ದ 12 ಸನ್ಸ್. 12 ಮಕ್ಕಳ ರೂಪದಿಂದ ಜನವರಿಯಿಂದ ನಾವು ಏಪ್ರಿಲ್ವರೆಗೆ ನಾವು ಅದನ್ನ ನೆನಪಿಟ್ಕೊಂಡಿವಿ. 12 ತಿಂಗಳು ಏನೋ ರೈಟ್. ಅವ್ರು ಏನ್ ಮಾಡ್ತಾರಂದ್ರ 33 ಮೇನ್ ದೇವತಾ. ದ್ವಾದಶ ಆದಿತ್ಯ, ಏಕದಶ ರುದ್ರ, ಅಷ್ಟದಶ ವಾಸುವಾಹ. 12 ಆದಿತ್ಯ, 11 ರುದ್ರ, ಅಷ್ಟು ವಾಸು. ಒಟ್ಟು ಎಷ್ಟದು 21. ಇವು ದೇವತೆಗಳದಾವ. 11 ದ್ವಾದಶ ರುದ್ರ ಮತ್ತು 8 ವಾಸು. 8 ವಾಸುಸ್ ಅಂಡ್ ಆದಿತ್ಯ 12 ಹಿಡ್ಕೊಂಡು 21 ಅರ್ಥಾತ್ 31. ಒಟ್ಟು 33 ದೇವತೆಗಳದಾರ. ಅದ್ರ ಇನ್ನ ಇಬ್ರು ಯಾರು ಅಂತಂದ್ರ ಇಂದ್ರ ದೇವತಾ ಮತ್ತು ಪ್ರಜಾಪತಿ ಹಿಡ್ಕೊಂಡು 33 ದೇವತೆಗಳನ್ನ ಕನ್ಸಿಡರ್ ಮಾಡ್ಯಾರ. ಇನ್ ಮೋಸ್ಟ್ ರಿಚುವಲ್ಸ್ ಎಸ್ಪೆಷಲಿ ಯಾರು ಅನ್ನೋದು ಗೊತ್ತಾಗಲ್ಲ ನಮಗ. 8 ಮಂದಿ ವಾಸುಸ್,
ರುದ್ರ 11 ಮಂದಿ, ಆದಿತ್ಯ 12 ಮಂದಿ, ಇವೆಲ್ಲ ಕುಡ್ಕೊಂಡು 31. ಆಮೇಲೆ ಇವರಿಬ್ರು ಹಿಡ್ಕೊಂಡ್ರೆ 33 ದೇವತೆಗಳಂತಾರ. ಪ್ರಜಾಪತಿ ಹಿಡ್ಕೊಂಡು ಮುಂದ ದೇವತಾ ಪುಟ್ ಟುಗೆದರ್ ಅವೆಲ್ಲ ಕುಡ್ಕೊಂಡು 33 ದೇವತೆಗಳಾಗ್ತಾರ. ಸಪೋಸ್ ಟು ಬಿ ಮೇನ್ ದೇವತಾ. ಇವು 33 ಏನದಾರಲ್ಲ ಬಹಳ ಪ್ರಾಮುಖ್ಯವಾದಂತ ದೇವತೆಗಳು. ಹೂ ರಿಸೀವ್ ಅಬ್ಲೇಷನ್ಸ್ ಡ್ಯೂರಿಂಗ್ ರಿಚುವಲ್. ನಮ್ಮ ಸಂಪ್ರದಾಯದಲ್ಲಿ ಯಜ್ಞ ಯಾಗಾದಿಗಳಲ್ಲಿ ಈ 33 ದೇವತೆಗಳಿಗೆ ಪ್ರಾಧಾನ್ಯದ. ಅವ್ರ ಹೆಸರೆಲ್ಲ ತಗೋತಾರ ಅವರು. therefore they are called ಹವಿಭಕ್ತು ದೇವತಾ. ಆ ಹವಿಷ್ಯನ್ನ ಅರ್ಪಿಸಲಿಕ್ಕೆ ಯೋಗ್ಯವಾದಂತ ದೇವತೆಗಳಂತಾರ. ಅಂಡ್ ದೇ ಆರ್ ವೆಲ್ ನೋನ್ ಇನ್ ದ ಕರ್ಮಕಾಂಡ ಅಂಡ್ ಇನ್ ದ ಪುರಾಣ. ನಮ್ಮ ಕರ್ಮಕಾಂಡದಲ್ಲಿ ಪುರಾಣಗಳಲ್ಲಿ ಅವುಗಳಿಗೆ ಶ್ರೇಷ್ಠತ್ವದ. ಇನ್ ಫ್ಯಾಕ್ಟ್ ದ ಉಪನಿಷತ್ they Bradharika Upanishad says that the 33 devatas alone mutually themselves into 33 crores. ಇವನ್ನ ನಾವು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಈ 33 ದೇವತೆಗಳಂದ್ರೆ 33 ಕೋಟಿ ದೇವತೆಗಳು. ಹಿಂಗ ಅವರೆಲ್ಲ ಹೇಳ್ಯಾರ. ಇವುಗಳಿಂದ ಅವೆಲ್ಲ ಹುಟ್ಟಿದ್ದು 33 ಕೋಟಿ. ಉಪತಿ ಮುಕ್ಕೋಟಿ, ಮುಕ್ಕೋಟಿ ಅಂತಾರ ಅದಕ್ಕ. ಮುಕ್ಕೋಟಿ ಅಂದ್ರೆ ಮುಕ್ಕೋಟಿ, 33 ಕೋಟಿ ಅಂತ ಸಂಸ್ಕೃತ ಶಬ್ದ ಮುಕ್ಕೋಟಿ. ದಿಸ್ ಈಸ್ ವೆಲ್ ನೋನ್. And therefore Krishna talks them first. ಅವುಗಳ ಬಗ್ಗೆ ಮೊದಲು ಹೇಳಿದ. ಆದಿತ್ಯ ಸೂರ್ಯನ ಬಗ್ಗೆ ಅವರು ಉದಯ ಆದಂತ 33 ದೇವತೆಗಳು. ಅದರಲ್ಲಿ ಮುಖ್ಯವಾದಂತ ಯಾರು ಹೇಳಿದ್ರು? ವಿಷ್ಣು ದೇವತಾ. ಇನ್ನು ಮುಂದೆ ಬರ್ನು. ಅಂಡ್ why are these devatas called ಆದಿತ್ಯ? ಅವ್ರು ಹೇಳಿದ್ರು, ನಾ ಅದೊಂದು ಸಂಕ್ಷಿಪ್ತ ಹೇಳಿ. ಬಿಕಾಸ್ ಅಕಾರ್ಡಿಂಗ್ ಟು ಪುರಾಣ they are all born ಅದಿತಿ. ಅದಿತಿಯಿಂದ ಹುಟ್ಟಿದ್ರಿಂದ ಅವರಿಗೆ ಆದಿತ್ಯರಂದ್ರು. which is the name of the mother. ತಾಯಿ ಹೆಸರನ್ನ ಅವ್ರಿಗೆ ಕೊಟ್ಟಾರ ಅದಿತಿ ಅಂತೇಳಿ. ಅಂಡ್ ಅದಿತಿ ಪುತ್ರ, ಆದಿತ್ಯ ಪುತ್ರ ಇದ್ರಿಂದ ಆದಿತ್ಯ ಅಂತ ಹೆಸರು ಮಾಡೋದು ಅಂತ ಹೇಳಿದ್ರು. ಅದಿತಿ ಪರ್ಯಾಪ್ಸ್ ಅಮಂಗ್ ದೆಮ್ ಐ ಆಮ್ ದ ವಿಷ್ಣು. ಎಲ್ಲರಲ್ಲಿ ನಾನು ವಿಷ್ಣು ಇದ್ದೇನೆ. ಬಿಕಾಸ್ ವಿಷ್ಣು ಇನ್ ವಾಮನ ಅವತಾರ ವಾಸ್ ಬಾರ್ನ್ ಇನ್ ಅದಿತಿ ಪುರಾಣ. ಅದಿತಿ ಪುರಾಣ ಅಂತದ, ಅದರಲ್ಲಿ ವಿಷ್ಣು ಪ್ರಾಧಾನ್ಯತೆ ಅದ. ಅಂಡ್ therefore I am ವಾಮನ ರೂಪಿ ವಿಷ್ಣು. ಅದಕ್ಕೆ ವಿಷ್ಣು ಹೆಂಗವ? ವಾಮನ ರೂಪಿ ಅವತಾರ ತಾಳಿದಲ್ಲ, ಅದಕ್ಕೆ ವಾಮನ ರೂಪಿ ವಿಷ್ಣು. ಅದಕ್ಕೆ ಅದಿತಿ ಪುರಾಣದಲ್ಲಿ ಅದು ಬರ್ತದ. ಸೊ ಆದಿತ್ಯ ಮಹಾವಿಷ್ಣು, ಆಲ್ ದೀಸ್ ಆರ್ ಬೇಸ್ಡ್ ಆನ್ ಮೈಥಾಲಜಿ. ಪೌರಾಣಿಕ ಕಲ್ಪನೆಗಳಿಂದ ಹೇಳಿದಾರ, ತಿಳ್ಕೊಳ್ರಿ. ನಿಜವಾಗಿ ಅದಾರೆಲ್ಲ ಗೊತ್ತಿಲ್ಲ. ದೆನ್ ಜ್ಯೋತಿಷ್ಯ, ಜ್ಯೋತಿಷ್ಯ ರವಿ ಅಸ್ಮಮಾನ್. ಅಮಂಗ್ ದ ಲುಮಿನರೀಸ್, ಜ್ಯೋತಿಷಿ ಮೀನ್ಸ್ ಲುಮಿನರೀಸ್ ಇನ್ ದ ಸ್ಕೈ. ಜ್ಯೋತಿಗಳು, ಜ್ಯೋತಿ ಕಾಯಗಳಂತಾರ ಆಕಾಶದಲ್ಲಿ. ಕನ್ಸ್ಟಿಂಟಿಕಮ್ ಸ್ಟಾರ್, ನಕ್ಷತ್ರಗಳಲ್ಲಿಯೂ ಕೂಡ ಆಕಾಶದಲ್ಲಿ ಯಾವ ರೂಪದಿಂದ ಅದಾವಂದ್ರೆ ಅದು ಸೂರ್ಯನ ಒಂದು ಮಕ್ಕಳು ಅಂತಾರ. ಐ ಆಮ್ ದ ಸನ್ ಗಾಡ್. therefore ರವಿ, ಆ ರವಿ ಅದನಲ್ಲ ಮೂಲ ತಂದೆ ಇದ್ದಂಗ. ಉಳಿದು 12 ಮಂದಿ ಮಕ್ಕಳು ಇದ್ದಂಗ. 12 ಮಂದಿ ಸೂರ್ಯ ಅದರ. ಅವ್ರ ಮಕ್ಕಳು ಹೇಳ್ತಾರ ನೋಡ್ರಿ, ಐ ಆಮ್ ದ ರವಿ. ಅವರಲ್ಲಿ ನಾನು ರವಿ ಇದೀನಿ. ವಾಟ್ ಟೈಪ್ ಆಫ್ ರವಿ? ಅಂಶುಮಾನ್ ವಿತ್ ಬ್ರಿಲಿಯಂಟ್ ಪವರ್ಫುಲ್ ರೇಜ್ ಆಫ್ ಲೈಟ್. ನಾ ಯಾವ ರೀತಿ ರವಿ ಇದೀನಿ? ಯಾವಾಗ್ಲೂ ಬಹಳ ಪವರ್ಫುಲ್ ಆದಂತ ಕಿರಣಗಳನ್ನು ಹೊಂದಿದ್ದೀನಿ. ರೇಜ್ ಆಫ್ ಲೈಟ್. ಅಂಶು ಮೀನ್ಸ್ ರಶ್ಮಿ, ಅಂಶುಮಾನ್ ಮೀನ್ಸ್ ರಶ್ಮಿಮಾನ್. ರಶ್ಮಿಮಾನ್ ಅದೇನ್ ನಾನು. ನೋಡ್ರಿ ಇಲ್ಲಿ ರಶ್ಮಿಮಂತ ಇದದ ವಾಕ್ಯದ 6ನೇದ್ದು ಎದುರಾಗಿ ಹೇಳಿಲ್ಲ. ರಶ್ಮಿಮಂತ ಸಮುದ್ರಂತಂ ಸಮೃದ್ಧಂತಂ ದೇವಾಸುರನಾಂ ಸ್ಕೃತಂ ಪೂಜಯಸ್ವಿ ಯುವಸ್ವಂತ ಭಾಸ್ಕರಂ ಭುವನೇಶ್ವರ ಅನ್ನುವಂತ ವೇದ ಮಂತ್ರಕ್ಕೆ ಅನುಸಾರವಾಗಿ ನಾವು ಹೇಳಾಕತ್ತೀವಿ. ಸೊ ಸನ್ ಗಾಡ್ ಇಸ್ ವೆರಿ ಮಚ್ ಅಡಾರ್ಡ್ ಇನ್ ಅವರ್ ಟ್ರೆಡಿಷನ್. ಸೂರ್ಯನಿಗೆ ಬಹಳ ನಮ್ಮ ಟ್ರೆಡಿಷನ್ ಅಲ್ಲಿ ಬಹಳ ಮಹತ್ವದ. ಯಾಕೆ? ಇನ್ ಫ್ಯಾಕ್ಟ್ ಸಂಧ್ಯಾ ವಂದನಂ, 3 times ಸಂಧ್ಯಾ ವಂದನಂ. ಪಂಚವೇಳೆ ಇದ್ದದನ್ನ ಅಟ್ಲೀಸ್ಟ್ 3 ವೇಳೆ ಸಂಧ್ಯಾ ವಂದನಕ್ಕೆ ಮಹತ್ವ ಕೊಟ್ಟು ಆ ಉಪಾಸನ, ಸೂರ್ಯ ಉಪಾಸನವನ್ನ ನಾವು ಮಾಡ್ತಾ ಇದ್ದೀವಲ್ಲ ಹಿಂದೂ ಟ್ರೆಡಿಷನ್ ಅಲ್ಲಿ. we invoke the Lord in the sun only. ಆ ಸಣ್ಣ ಸೂರ್ಯ ರೂಪದಿಂದ ಆ ಭಗವಂತನ ಆರಾಧನೆ ಮಾಡಿ ಆ ಶಕ್ತಿಗಳನ್ನ, ಸಕಲ ಸರ್ವ ಶಕ್ತಿಗಳನ್ನ ಪಡ್ಕೊಂಡು ಸರ್ವಶಕ್ತಿ ಆದಂತ ಪರಮಾತ್ಮನನ್ನ ನಾವು ನೆನೆಸ್ತೇವಿ ಅನ್ನುವಂಥದ್ದು. ಸೂರ್ಯ ರೂಪವಾದಂತ ಭಗವಂತನನ್ನ ನಾವೆಲ್ಲ ಆರಾಧನೆ ಮಾಡ್ತೀವಿ. ಗಾಯತ್ರಿ ಮಂತ್ರ ಹಿಂಗೆಲ್ಲ ಬರ್ತಾವ. And even scientifically we know that without the sun the planets will not survive. ನಾವು ಸೈಂಟಿಫಿಕಲಿ ವೈಜ್ಞಾನಿಕವಾಗಿ ನೋಡಿದ್ರು ಕೂಡ ಸೂರ್ಯ ಇಲ್ದ ಇರಾಕ್ ಆಗ್ತದೆ ನಮಗ. ಯಾಕೆ ದೇವ್ರ? ಸೂರ್ಯ ಇಲ್ಲ ಅಂದ್ರೆ ನಮಗ ಅಸ್ತಿತ್ವ ಇಲ್ಲ. ಯಾವ ಸಸ್ಯವರ್ಗೂ ಬದುಕೋದಿಲ್ಲ, ನಾವು ಬದುಕೋದಿಲ್ಲ. ಯಾಕಂದ್ರೆ
ಆ ಒಂದು ಉಷ್ಣತೆಯನ್ನ ನಮಗ್ ಕೊಟ್ಟವನವ. ನಮ್ ಉಷ್ಣ ಎಲ್ಲ ಒಳಗಿಂದ ಹೋಯ್ತಂದ್ರ ಡೆಡ್ ಆಗ್ತದ ಶರೀರ, ನಾವು ಉಳಿಯಾಕ ಸಾಧ್ಯ ಇಲ್ಲ. ಅವರ್ ಸರ್ವೈವಲ್ ಇಸ್ ಬಿಕಾಸ್ ಆಫ್ ಗ್ಲೋರಿ ಆಫ್ ದ ಸನ್. ನಾವ್ ಅದೇ ಬಂದ್ರ ಸೂರ್ಯ ಅದಾನ, ಸೂರ್ಯ ಅದನ್ನ ತಿಳ್ಕೊಂಡ್ ನಾವ್ ಅದೇ. ಆದ್ರಿಂದ ಅವನನ್ನ ನಾವು ವೈಭೀಕರಿಸ್ತೇವಿ, ಅವ ದೇವ್ರಂತ ತಿಳ್ಕೊಂಡೇವಿ. ಇಟ್ ಇಸ್ ಕನ್ಸಿಡರ್ಡ್ ಟು ಬಿ ಎ ವೆರಿ ಗ್ಲೋರಿಯಸ್ ವರ್ಕ್ which is capable of giving all types of blessings. ಅವ ಎಲ್ಲ ರೀತಿ ನಮಗೆ ಆಶೀರ್ವಾದ ಕೊಡ್ತಾ ಇದ್ದಾನೆ, ದಿನನಿತ್ಯ ಕೊಡ್ತಾ ಇದ್ದಾನೆ ಎಲ್ಲ ಜೀವಿಗಳಿಗೆ. ಇನ್ನು ರಾಮಾಯಣ ಅಗಸ್ತ್ಯ ಋಷಿ came and taught Aditya ಹೃದಯಂ ಟು ರಾಮ ಫಾರ್ ಬೋತ್ ಮೆಟೀರಿಯಲ್ ವಿಕ್ಟರಿ ಆಸ್ ವೆಲ್ ಆಸ್ ಸ್ಪಿರಿಚುವಲ್ ವಿಕ್ಟರಿ. ಇಲ್ಲಿ ರಾಮಾಯಣದಲ್ಲಿ ಒಂದು ಬರ್ತದೆ, ಅಗಸ್ತ್ಯ ಋಷಿ ಅಂತ. ಅವ ಬಂದು ಆದಿತ್ಯ ರೂಪದಿಂದ ರಾಮನ ಹೃದಯದೊಳಗೆ ಬಂದು ಅವನಿಗೆ ಜಯವನ್ನ ತಂದು ಕೊಡ್ತಾನೆ. ಅವನಿಗೆ ಆಧ್ಯಾತ್ಮಿಕವಾದಂತ ಒಂದು ಎನರ್ಜಿಯನ್ನ, ದೈಹಿಕವಾದಂತಹ ಶಕ್ತಿಯನ್ನ ಎರಡು ಕೊಟ್ಟು ಕಾಪಾಡ್ತಾನ. therefore ಆದಿತ್ಯ ಹೃದಯಂ ಈಸ್ ಎ ವಂಡರ್ಫುಲ್ ಪ್ರೇಯರ್ ಫಾರ್ ಮಟೀರಿಯಲಿಸ್ಟಿಕ್. ಅದಕ್ಕ ಆ ಒಂದು ಸೂರ್ಯದ ಹೃದಯವನ್ನ, ರವಿ ಹೃದಯವನ್ನ ನಾವು ಬಹಳ ಪ್ರೇಜ್ ಮಾಡ್ತೀವಿ. ಪೀಪಲ್ ಆಲ್ಸೋ ಫಾರ್ ಗೆಟಿಂಗ್ ಹೆಲ್ತ್, ಫಾರ್ ಗೆಟಿಂಗ್ ಮನಿ, ಫಾರ್ ಗೆಟಿಂಗ್ ವಿಕ್ಟರಿ ಇನ್ ಎಕ್ಸಾಮಿನೇಷನ್ಸ್, ಚಿಲ್ಡ್ರನ್ ಕ್ಯಾನ್ ಚಾಂಟ್ ದ್ಯಾಟ್. ಸೂರ್ಯ ಉಪಾಸನೆಯನ್ನ, ಗಾಯತ್ರಿ ಉಪಾಸನೆಯನ್ನ ಮಕ್ಕಳು ಕೂಡ ಕಲಿತಾವ. ಅದನ್ನ ಅಂದು ಆ ಎನರ್ಜಿಯನ್ನ ಸೂರ್ಯನ ಎದುರಿಗೆ ನಿಂತು ಸೂರ್ಯ ನಮಸ್ಕಾರ ಜೊತೆಗೆ ಆ ಮಂತ್ರಗಳನ್ನ ಪಠಿಸಿ ಆ ಶಕ್ತಿಯನ್ನ ಪಡಿತಾರೆ. ಮಕ್ಕಳು ಕೂಡ ಪರೀಕ್ಷೆ ಸಮೀಪ ಅಂತಂದ್ರೆ ಸೂರ್ಯ ಭಗವಾನನ ಆರಾಧನೆ ಮಾಡ್ತಾರೆ. ಅದರಿಂದ ನಮಗ ಆರೋಗ್ಯ ಜೊತೆಗೆ ನಮಗ್ ಸಾಕಷ್ಟು ಸೂರ್ಯ ಭಗವಾನ್ ಎನರ್ಜಿ ಕೊಟ್ಟು ನಮ್ಮ ಓಜಸ್ ಶಕ್ತಿಯನ್ನ, ಮೆದುಳಿನಲ್ಲಿರುವಂತಹ ಓಜಸ್ ಶಕ್ತಿ ಬೆಳಿತಂದ್ರೆ ನೆನಪಿ ಶಕ್ತಿ ಬರ್ತದ ಅಂತ ತಿಳ್ಕೊಂಡು ಸೂರ್ಯ ಉಪಾಸನೆಯನ್ನ ನಮಗ್ ಮಾಡುವಂತ ಒಂದು ಪದ್ಧತಿ ಹಿಂದೂ ಸಂಪ್ರದಾಯ ಅದ. ಪ್ರತಿಯೊಬ್ಬರು ಅಲ್ಲಿ ನೋಡ್ಬೇಕು, ಮೈಸೂರು ಕಡೆ ಒಂದು ಹೊರಗ ಪ್ರತಿಯೊಂದು ಮನಿ ಒಂದ್ ಜಗಲಿ ಮಾಡ್ಯಾರ, ಒಂದ್ ಆಸನದ ಒಂದು ಜಗ ಮಾಡಿರ್ತಾರ. ಅಲ್ಲಿ ಒಂದ್ ಸ್ವಲ್ಪ ಸಾರಣಿ ಮಾಡಿ, ಜಗಡ ಸಾರಣಿ ಮಾಡಿ ಅಲ್ಲಿ ಆಸನಾದಗಳನ್ನು ಮಾಡಕ್ ಒಂದ್ ಸಪ್ರೇಟ್ ಸೂರ್ಯ ನಮಸ್ಕಾರ ಮಾಡಕ್ ಮಾಡಿರ್ತಾರೆ ಪ್ರತಿಯೊಂದು ಮನೆಗೆ. ಅಲ್ಲಿ ನಾನ್ ನೋಡಿದೀನಿ, ಹೋಗಿದ್ದೆ ಒಂದ್ 2-3 ಮನೆ. ಇದೇನ್ರಿ ಅಂದಿ ಸೂರ್ಯ ನಮಸ್ಕಾರ ಪದ್ಧತಿ ಐತ್ರಿ. ಬೆಳಿಗ್ಗೆ ಆದ ಕೂಡಲೇ ಸೂರ್ಯ ಭಗವಂತನ ಉಪಾಸನೆಯನ್ನ ಮಾಡ್ತಾರೆ, ತುಳಸಿ ಕಟ್ಟಿ ಪೂಜೆ ಮಾಡ್ತಾರೆ. ಇವೆಲ್ಲ ಹೋಗ್ಬಿಟ್ಟಾರ ನಮ್ಮ ಸಂಪ್ರದಾಯಗಳು. ತುಳಸಿ ಕಟ್ಟೆನೆ ಸಿಗೋದಿಲ್ಲ ಕೇಳಿ. ಅದು ಔಷಧೀಯ ಸಸ್ಯ ರೀ, ಅದ ದೇವತಾ ಪೂಜೆ ಮಾಡ್ಬೇಕು. ಅದರಿಂದ ಎಷ್ಟೋ ಕ್ರಿಮಿಕೀಟಗಳು ಬರೋದಿಲ್ಲ, ಸೈಂಟಿಫಿಕಲಿ ಅದ. ಅದು ಅಷ್ಟೆಲ್ಲ ಔಷಧ ರೂಪದೊಳಗೆ ಮಕ್ಕಳಿಗೆ ಕುಡಿಸಿದ ಕಫ ಹೋಗ್ತದ, ನಮಗ ಆರೋಗ್ಯ ಸುಧಾರಿಸ್ತದ. ಅದ್ರ ಜೊತೆ ಭಗವಂತ ಸೂರ್ಯನಾರಾಯಣ ಅದು ಕೂಡ ನಾವು ಮಂತ್ರೋಚ್ಚಾರಣ 12 ಆಸನಗಳನ್ನ 12 ಮಂತ್ರಗಳು ಒಂದೇ ನಾವು ಮಾಡಿದ್ರ ನಾವು 12 144 ಮಂತ್ರಗಳದಾವ. 144 ಆಸನಗಳದಾವ. 12 ಮಂತ್ರದಲ್ಲಿ 140 ಆಸನಗಳು ಕವರ್ ಆಗ್ಬೇಕಾಗಿತ್ತಂದ್ರ ಈ ಅಟ್ಲೀಸ್ಟ್ ದಿನಾರು 2 ಸೂರ್ಯ ನಮಸ್ಕಾರಗಳನ್ನ ಹಾಕ್ಲಿ. ಅದಕ್ಕೆ ಯೋಗ ದಿನಾಚರಣೆಗೆ ಪ್ರಾಮುಖ್ಯ ಬಂದದ. ನಮ್ ಹಿಂದಿ ಟ್ರೆಡಿಷನ್ ಕಾಯ್ಬೇಕಂತೇಳಿ ಮೋದಿ ಅವರು ಇಡೀ 156 ದೇಶಗಳಲ್ಲಿ ಯೋಗ ದಿನಾಚರಣೆಯನ್ನ ಪ್ರಚಲಿತ ತಂದಾರೆ. ಇದು ನಮ್ಮ ದೇಶದ ಅಭಿಮಾನ. ಇದು ಯೋಗ ಯಾಕೆ ನಮಗೆ ಹೆಲ್ತ್ ಬೇಕಲ್ಲ, ಆರೋಗ್ಯ ಬೇಕು. ಎಷ್ಟು ಮಂದಿ ನಾವು ಈ ಆರೋಗ್ಯವನ್ನು ಕಾಯ್ಕೊಂಡಿವಿ, ದಿನಾಲು ಆಸನಾದಿಗಳನ್ನ ಪ್ರಾಣಾಯಾಮಗಳನ್ನು ಮಾಡ್ತೀವಿ. ಅದಕ್ಕೆ ಸ್ವತಃ ತಾವು ಮಾಡಿ ಮೋದಿ ಅವರು ನಮ್ಮನ್ನ ಆಚರಣೆಯಲ್ಲಿ ನಮಗ್ ಪ್ರೇರಣೆಯನ್ನು ಉಂಟು ಮಾಡ್ತಾರ. ನಮ್ಮ ದೇಶಕ್ಕೆ ಅಷ್ಟೇ ಅಲ್ಲ, ನಮ್ಮ ಕೊಡುಗೆ 156 ದೇಶಕ್ಕೆ ಹೋಗಿದೆ. ಆದ್ರೆ ದುರ್ದೈವಶಾತ್ ನಮ್ಮ ದೇಶದಲ್ಲಿ ನಾವು ಅದನ್ನ ಆಚರಿಸ್ತಾ ಇಲ್ಲ. ಆದ ಕಾರಣ ನೀವು ಅದನ್ನ ಆಚರಿಸೋಣ, ಆರೋಗ್ಯವನ್ನು ಸುಧಾರಣೆ ಮಾಡಿಕೊಳ್ಳೋಣ, ಸೂರ್ಯ ನಮಸ್ಕಾರ ಮಾಡೋಣ ಅನ್ನುವಂಥದ್ದು ಸಲಹೆ ನಾವು ದಿನಾಲು ಮಾಡ್ತೀವಿ. ಹಾಗೆ ಇವು ನಮ್ಮ ಪ್ರಚಲಿತವಾದಂತ ಸಂಪ್ರದಾಯಗಳ ಪ್ರಚಲಿ ಬರಬೇಕು ಅಂತ ಅರ್ಥ. ಅವ ಸೂರ್ಯ ನಾರಾಯಣನ ಒಂದು ಶಕ್ತಿಯನ್ನ ಪಡಿಬೇಕು. ಅದು ದ್ಯುತಿ ಸಂಶ್ಲೇಷಣೆ, ಒಂದು ಫೋಟೋಸಿಂಥಸಿಸ್ ಕ್ರಿಯೆಯಲ್ಲಿ ಸಸ್ಯಾದಿಗಳು ಏನ್ ಮಾಡ್ತಾವ, ಆಹಾರ ತಯಾರು ಮಾಡ್ತಾವ್ರಿ. ಆ ಸೂರ್ಯ ರಶ್ಮಿ ಇಲ್ಲ ಅಂದ್ರ ಆಹಾರ ನಮ್ಗೆ ಸಿಗೋದನೇ ಇಲ್ಲ. ಭೂಮಿಯಲ್ಲಿ ಶಕ್ತಿ ಪಡ್ಕೊಂಡು ಕಡ್ಡಿ ಗೆಣಸುಗಳಾಗ್ತವ, ಆಹಾರವನ್ನು ತಯಾರು ಮಾಡ್ತವ. ಆ ಹರಿತ್ತು ಏನ್ ಮಾಡ್ತದೆ, ಸೂರ್ಯಪ್ರಕಾಶ ಸನ್ನಿಧಿಯಲ್ಲಿ ಆಹಾರವನ್ನು ತಯಾರು ಮಾಡ್ತದದು. ಅಲ್ಲಿ ದ್ಯುತಿ ಸಂಶ್ಲೇಷಣೆ ಅಂತೇವಿ. ಹೀಗೆಲ್ಲ ಅದದು ಸೂರ್ಯನ ಒಂದು ನಿಮಿತ್ತ. ಹಾಗೆ ಅವ ದೇವರದನ ನಮ್ಗೆ ಸಾಕಷ್ಟು ಸಂಪತ್ತನ್ನ, ಧನ ಸಂಪತ್ತನ್ನ, ಆರೋಗ್ಯ ಸಂಪತ್ತನ್ನ ಮತ್ತು ಭೂಮಿಯಲ್ಲಿ ಬೆಳೆಗಳಿಗೆ ಅದನ್ನ ಕೊಟ್ಟು ಅಲ್ಲಿರುವಂತ ಬೆಳೆ ಮಳೆಗಳನ್ನ ಕೊಡ್ತಾನಲ್ಲ, ಮಳೆಗಳನ್ನು ಕೊಡ್ತಾನ. ಮೋಡಗಳನ್ನ ಸುರಿಸಿ ಭೂಮಿಯನ್ನ, ಸಮುದ್ರವನ್ನ ಕಾಶಿ ಆ ಒಂದು ಆವಿಯಿಂದ ಮತ್ತ ಅವನೇ ತಂಪಾದ ಮಳೆಗಳನ್ನ ನೆರೆಸ್ತಾನಲ್ಲ. ಮತ್ತೆ ಇದಕ್ಕಿಂತ ಹೆಚ್ಚಿಂದ ಏನ್ ಭಗವಂತ? ಇದು ಅವ್ಯಕ್ತತೆ ಅಲ್ಲ, ಇದೊಂದು ದೊಡ್ಡ ಪವಾಡ ಅಂತ ಅರ್ಥ. ಅವನು ವಿಭೂತಿ,
ಸೂರ್ಯದೇವನ ರೂಪದಲ್ಲಿರ್ತಕ್ಕಂತ ಭಗವಂತನ ವಿಭೂತಿಯನ್ನ ನಾವು ನೆನೆಸಬೇಕು. ಪರಮಾತ್ಮ ನಿನ್ನ ರೂಪದಲ್ಲಿರುವಂತ ಸೂರ್ಯದೇವ ಸಾಮಾನ್ಯ ಅಲ್ಲ, ನಮಗೆಲ್ಲವನು ಸಂಪತ್ತು, ಆರೋಗ್ಯ, ಮಳೆ ಬೆಳೆಗಳನ್ನ ಕೊಟ್ಟು ಕಾಪಾಡ್ತಾ ಇದ್ದಾನಲ್ಲ, ನೀನೇ ಅವ, ಬೇರೆ ಅಲ್ಲ. ಹೀಗೆ ನಾವು ಆ ಒಂದು ವಿಭೂತಿಯನ್ನ ಹಿಂದೂ ಸಂಪ್ರದಾಯದಲ್ಲಿ ಬಹಳಷ್ಟು ಆಚರಿಸ್ತಾ ಇದ್ದೇವಿ, ಅವನನ್ನು ಗ್ಲೋರಿಫೈ ಮಾಡ್ತಾ ಇದ್ದೇವಿ. ನಮ್ಮ ಸಂಪ್ರದಾಯದಲ್ಲಿ ಗ್ಲೋರಿಫೈಡ್ ವೆರಿ ಮಚ್ ಇನ್ ಟ್ರಾಕ್ಷನ್. ನಮ್ಮ ಸಂಪ್ರದಾಯದಲ್ಲಿ ಅವನ್ನ ಬಹಳ ವೈಭವೀಕರಿಸಿವಿ. ಪ್ರತಿಯೊಂದು ಮನೆಯಲ್ಲಿ ಮೈಸೂರಲ್ಲಿ ಹೆಂಗದಾವ ನಾವು ಹಂಗ್ ಮಾಡ್ಕೋಬೇಕು, ಮಕ್ಕಳಿಗೆ ಕಲಿಸ್ಬೇಕು. ಸೂರ್ಯ ನಮಸ್ಕಾರ ನಾವು ಮಾಡಾಕತ್ತೀವಿ ಅಂದ್ರೆ ಮಕ್ಕಳು ಮಾಡ್ತಾವ, ನಮ್ಕಿಂತ ಚಂದ ಮಾಡ್ತಾವ, ನಮಗ ಹೊಳ್ ಕಳಿಸ್ತಾವ, ಯಾಕೆ ಮಾಡ್ಬೇಕು? ಹಾಗೆ ಕೃಷ್ಣ ಸೇ ಐ ಆಮ್ ದ ಸನ್, ನಾನು ಸೂರ್ಯ ರೂಪದೊಳಗೆ ಆಗಿದ್ದೇನಪ್ಪ. ಪ್ರತ್ಯಕ್ಷ ಈಶ್ವರ ಅಲ್ಲ, ನೀವು ಪ್ರತ್ಯಕ್ಷ ಈಶ್ವರ ರೂಪದಿಂದ ನಿಮ್ಮ ಕಣ್ಣಿಗೆದಿರಿಗಿದೇನಲ್ಲ, ದಿನಾನು ಯಾವಾಗ್ಲೂ ಇರ್ತೇನೆ. ನಿಮಗೆ ಮರಿಯಾಗಿರ್ಬೋದು, ಸೂರ್ಯೋದಯ ಆಗಿರ್ಬೋದು, ನಾನು ಸೂರ್ಯ ಉದಯ ಯಾವಾಗ ಆಗಿಲ್ಲ, ನಾನು ಸೂರ್ಯಾಸ್ತನೂ ಆಗಿಲ್ಲ. ನಿಮ್ಮ ದೃಷ್ಟಿಯಲ್ಲಿ ಪ್ರತಿ ತಿರುಗೋದ್ರಿಂದ ನಿಮಗೆ ಸೂರ್ಯೋದಯ ಸೂರ್ಯಾಸ್ತ ಆಗಿ ಹೊರತಾಗಿ ಅಸ್ತ ಮತ್ತು ಉದಯ ನನಗೆ ಯಾವಾಗಲೂ ಇಲ್ವೇ ಇಲ್ಲ. ನಂಗ ಆತ್ಮನಿಗೂ ಕೂಡ ಅಸ್ತ ಉದಯಗಳಿಲ್ಲ, ಯಾವಾಗ್ಲೂ ಇರಾವ ಅನ್ನು ತೋರ್ಸಾಕ ಸೂರ್ಯ ಭಗವಂತನ ರೂಪದಿಂದ ಅವಾಗ ಯಾವಾಗಲೂ ನಿಯಾಮಕ ಶಕ್ತಿಯನ್ನ ಪರಮಾತ್ಮ ಕೊಟ್ಟು ಸದಾ ಕಿರಣಗಳನ್ನು ಸುರಿಸುವಂತ ಒಂದು ಶಕ್ತಿ ಕೊಟ್ಟ ನೋಡ್ರಿ. ಅವಾಗೇನ್ರ ರೆಸ್ಟ್ ಅದನು? ನಾವು ಒಂದು ತಾಸು ರೆಸ್ಟ್ ತಗೊಂಡ್ರೆ ಕಲಾ ಇದು ಶೂನ್ಯ ಆಗಿಬಿಡ್ತದೆ ಜಗತ್. ಆದ್ರೆ ನಾವು ತಿರುಗುವುದರಿಂದ ಅರ್ಧ ರಾತ್ರಿ ಅರ್ಧ ಹಗಲಿಗಳನ್ನ ಅನುಭವಿಸ್ತಾ ಇದ್ದೀವಿ. ಇರ್ಲಿ, ಹೀಗೆ ಸೂರ್ಯ ಭಗವಂತ ಅಂದ್ರೆ ಸಾಮಾನ್ಯ ಅಲ್ಲ, ನಾವು ಅದನ್ನ ಆಚರಣೆಯಲ್ಲಿ ತರಬೇಕು. ಭಗವಂತನ ಕನ್ಸಿಡರ್ ಮಾಡ್ರಿ, ವಿಭೂತಿಯನ್ನ ನೆನೆಸ್ಬೇಕು, ಅವನೇ ಭಗವಂತನಾಗಿ ಆಚರಿಸ್ಬೇಕು. ಭಗವಂತ ಅಂದ್ರ ಅವ ಅಂದ್ರ ಭಗವಂತ ಬೇರೆ ಇಲ್ಲ. ಆ ವಿಭೂತಿಯನ್ನ ನೋಡಿ ಭಗವಂತನ ಗುರುತಿಸುವುದಿದು. ಸೂರ್ಯ ಭಗವಂತ ಅಲ್ಲ ಅಂದ್ರೆ ಸೂರ್ಯ ರೂಪದಲ್ಲಿರುವಂತ ಭಗವಂತ ಅಂತ ತಿಳ್ಕೋಬೇಕು. ಕೃಷ್ಣ ರೂಪದಲ್ಲಿರುವಂತ ಯಾವ ಭಗವಂತ ಕೃಷ್ಣ ರೂಪದಿಂದ ಅವತಾರ ತಾಳಿ ಬೋಧಿಸಿದನಲ್ಲ, ಅಲ್ಲಿ ಭಗವಾನ್ ವಾಚ್ ಅಂತ ಬಂದದ ನೋಡ್ರಿ, ಕೃಷ್ಣ ವಾಚ್ ಅಂತ ಬಂದಿಲ್ಲ. ಭಗವಂತನೇ ಅವತಾರ ತಾಳಿ ರೂಪದಿಂದ ಅನೇಕ ಸಗುಣ ರೂಪದಿಂದ ಬಂದಾನಂತ ತಿಳ್ಕೋಬೇಕು. ಇವು ಸಗುಣ ದೇವತೆ. ಹಾಗೆ ಆ ಒಂದು ಪರಮಾತ್ಮನ ವಿಭೂತಿ ಪ್ರತ್ಯಕ್ಷ ಈಶ್ವರ. ಇನ್ನೇನು ಕೊಡ್ಬೇಕು ನಾನು ನಿಮಗ? ಪ್ರತ್ಯಕ್ಷ ದೇವತಾ ಅದೇನಿ. ಸೊ ಐ ಆಮ್ ದ ಸನ್ ಗಾಡ್. ಸೂರ್ಯ ಭಗವಂತ ಅಂತ ತಿಳ್ಕೊಡ್ರಿ, ಸೂರ್ಯ ನಾರಾಯಣ ಅಂತ ತಿಳ್ಕೊರಿ, ನಾರಾಯಣ ಮಂತ್ರ ಜಪಿಸ್ರಿ. ಈ ಗ್ರೂಪ್ ಆಫ್ ದೇವತಾ, ಅವನು ಸುತ್ತ ಕಡೆ ಅವನು ನೆನೆಸಿಬಿಟ್ರೆ ಎಲ್ಲಾ ದೇವತೆಗಳು ನೆನಪಾಗ್ತಾರ ಭಜಿಸಿದಂಗ. ಮಾರುತ ದೇವತಾ, ಸೊ ಡಿಫರೆಂಟ್ ಕಾಲನೀಸ್ ಇನ್ ದ ಹೆವನ್ಲಿ ವರ್ಲ್ಡ್. ಇವೆಲ್ಲ ಏನದಾವ, ಸ್ವರ್ಗದಲ್ಲಿ ಬೇರೆ ಬೇರೆ ಅವರಿಗೆ ಭಾಗ ಅದಾವ, ಹಂಚಿ ಕೊಟ್ಟಾರ. ಅವ ಎಲ್ಲಾ ಕೆಲಸ ಮಾಡಕ್ ವರುಣ, ಇಂದ್ರ, ಹಿಂಗ ಅವೆಲ್ಲವೂ ಅಲ್ಲಿ ಖಾತೆಗಳದಾವ. ನಮ್ಮ ಒಂದು ಪಾರ್ಲಿಮೆಂಟ್ ದೊಳಗ ಖಾತೆಗಳದಾವಲ್ಲ ಎಷ್ಟೋ, ಹಂಗ ಅವರಿಗೂ ಕೂಡ ಪರಮಾತ್ಮ ಖಾತೆ ಕೊಟ್ಟು ಒಂದೊಂದು ಕೆಲಸವನ್ನ ನಿಯಾಮಕ ಮಾಡ್ಯಾನ. ಒನ್ ಆಫ್ ದ ಕಾಲನೀಸ್, ಒಂದೊಂದ್ ಕಡೆ ಒಬ್ಬೊಬ್ರದ್ದು ಹೇಳ್ಯಾನ. In one colony 24 hours water supply will be there. In other only 12 hours. In another air conditioned room. Different facilities depend upon the Puranam, Punyam. You will become one of the Devata. ಅಲ್ಲಿ ಬೇರೆ ಬೇರೆ ಅವರ ಪುಣ್ಯಾನುಸಾರವಾಗಿ ಅಲ್ಲಿ ಒಬ್ಬೊಬ್ಬರಿಗೆ 24 hours ನೀರು ಕೊಡ್ತಾನ, ಒಬ್ಬರು 12 hours, ಒಬ್ಬರಿಗೆ 8 ತಾಸು, ಹಿಂಗ ಅವ್ರವ್ರ ಪುಣ್ಯದ ಅನುಸಾರವಾಗಿ ಆ ಒಂದು ಸಪ್ಲೈ ಇರ್ತದ ಅನ್ನುವಂತ ಹೇಳ್ತಾರ. ಅನುಕೂಲತೆಗಳು ಪ್ರತಿಕೂಲತೆಗಳಲ್ಲ ಅವ್ರ ಪುಣ್ಯದ ಅನುಸಾರವಾಗಿ. ನನಗೆಲ್ಲ ಅವಾಗ ಐತಿ ಹಿಂಗೆಲ್ಲ ಏನ್ರಿ ಸಲ ಬರ ಬಿತ್ರಿ, ಅಲ್ಲಿ ಮಳೆ ಬಾಳ ಆತ್ರಿ, ಯಾಕ? ಅದು ಪಾಪ ಪುಣ್ಯಗಳ ಫಲರೂಪದ ಹೊರತಾಗಿ ಅಂತ ಹೇಳ್ತಾನೆ ಪರಮಾತ್ಮ. ಅವರವರ ಪುಣ್ಯ ಅವರವರ ಪ್ರಮಾಣದ ಮೇಲೆ ಹಂಗ ಆಗ್ತದ. ಇರ್ಲಿ, ಅದಕ್ಕೆಲ್ಲ ಬಹಳ ಕಾರಣ ಅದ. ಅಂಡ್ ಅಮಂಗ್ ದ್ಯಾಟ್ ಎ ಸೆಟ್ ಆಫ್ ದೇವತಾಸ್ ಆರ್ ಕಾಲ್ಡ್ ಮಾರುತಗಣ. ಇನ್ನ ಮಾರುತಗಣದಲ್ಲಿ ನೋಡ್ರಿ ಏನ್ ಬರ್ತಾವ? ಮಾರುತಗಣ ಆರ್ ಕಾಲ್ಡ್ ಮರುತಗಣ. 49 ನಮ್ಮ ಹೇಳಿದಲ್ಲ, 7 ಶೆಟ್ ಮಾಡ್ಯಾರ. 7 49. ಸಪ್ತ ಸಪ್ತ 7 ಗ್ರೂಪ್ಸ್ ಆಫ್ ಮರುತ. ಇನ್ ಈಚ್ ಗ್ರೂಪ್ 7 ಮೆಂಬರ್ಸ್ ಆರ್ ದೇ. ಒಂದು ಗ್ರೂಪದಲ್ಲಿ 7 ಮಂದಿ ಅದಾರ. ಆ 7 ಮಂದಿಯಲ್ಲಿ ಒಂದು ತಗೊಂಡಾರ ಅವ್ರು. ಯಾವುದು? ಅದರಲ್ಲಿ 7 ಮಂದಿಯಲ್ಲಿ ಮರುದ್ಗಣಗಳಲ್ಲಿ ಅದರಲ್ಲಿ ಮರೀಚಿ ಅಂತ ತಗೊಂಡಾರ. ನಕ್ಷತ್ರಗಳಲ್ಲಿ ಚಂದ್ರ ತಗೊಂಡಾರ. ಇರ್ಲಿ, ಈಗ ನೋಡೋಣ ಏನದ ಇದ್ರ.
colony 24 adat. And among that a set of devatas, ಮರುತಗಣದಲ್ಲಿ ಮೂರ್ತಿ ಅಂತ ತಗೊಂಡಾರ. 7 ಗ್ರೂಪ್ಸ್ ದಲ್ಲಿ ಮರುತರಲ್ಲಿ ಈಚ್ ಗ್ರೂಪ್ 7 ಮಂದಿದು. ಅದರಲ್ಲಿ ಕೊನೆ ಒಂದು ಗ್ರೂಪದಲ್ಲಿ ಏನ್ ತಗೊಂಡಾರ್ರಿ, ಮರುತಿ ಮರೀಚಿ ಅಂತಾರ. ಕೊನೆಯ ಒಬ್ಬ 49ರಲ್ಲಿ ಏನ್ ಮಾಡ್ಯಾರಲ್ಲ, ಅವುಗಳಲ್ಲಿ ಒಂದು ಕೊನೆಯ ಗ್ರೂಪದಲ್ಲಿ ಮರೀಚಿ ತಗೊಂಡ್ರ. ಅವನು ಶ್ರೇಷ್ಠ ಅಂತ 49ರಲ್ಲಿ. ಹೂ ಪ್ರಿಸೈಡ್ಸ್ ಓವರ್ ದ ಬ್ಯೂಟಿಫುಲ್ ಬ್ರೀಜ್ which will make us feel very pleasant. ಆ ಮರುತರಲ್ಲಿ ಇವೇನಲ್ಲ ಬಹಳ ತಂಪಾದ ಹಿತಕರವಾದಂತ ಇದನ್ನ ಬೀಸ್ತಾನ ಅಂತ ನೋಡ್ರಿ. ಅದು ಯಾವಾಗ್ರಿ ಹೇಳ್ರಿ? ಚಳಿಗಾಲ ಸಮೀಪ ನವೆಂಬರ್ ಡಿಸೆಂಬರ್ ಒಳಗೆ ಬರ್ತದ ನೋಡ್ರಿ. ಅವಾಗ ಬಿಳಿಜೋಳಗಳು ಬಹಳ ಚೆನ್ನಾಗಿ ನೀರಿಲ್ದ್ರು ಬೆಳಿತಾವ. ಹವಾದ ಜೋಳ ಅಂತೀವಿ ನಮ್ ಕಡೆ. ಆ ಹವಾದ ಜೋಳದ ಬಿಳಿಜೋಳ ಹೊಲ್ದಾಗ ನಾವು ಬೆಳೆಯುವಾಗ ಅಡ್ಡಾಡಿದ್ರೆ ಕ್ಷಯರೋಗ ಸಹಿತ ಹೋಗ್ತಾವಂತ. ಒಂದ್ ತಿಂಗಳು ಅಡ್ಡಾಡಿದ್ರೆ ಅಲ್ಲೇ ಗುಡಿಸಲ ಹಾಕೊಂಡಿದ್ರ ಕ್ಷಯರೋಗಿ ಸಹಿತ ವಾಸ ಆಗ್ತಾವಂತ. ಯಾಕೆ? ಓಜೋನ್ ಅನ್ನುವಂತ ತಯಾರಾಗ್ತದ ಅಲ್ಲಿ. O2 ಅಂದ್ರ 2 ಪ್ರಮಾಣ ಆಕ್ಸಿಜನ್, O3 ಅಂದ್ರ 3 ಪ್ರಮಾಣ ಆಕ್ಸಿಜನ್ ಅದ್ರಾಗಿರ್ತದ. ಅಂತ ಆಕ್ಸಿಜನ್ ನಮಗ ಹಿತಕರವಾಗಿ ಅಷ್ಟು ರೋಗಗಳನ್ನು ದೂರ ಮಾಡ್ತದ. 2 ತಿಂಗಳು ಇರ್ತದ. ಅದಕ್ಕ ಬೆಳಿಗ್ಗೆ ನಾವು 5 ರಿಂದ 6 ಮಟ ಇರ್ತದ. ಒಂದ್ ಸ್ವಲ್ಪ ವಾಕಿಂಗ್ ಮಾಡಿದ್ರ ನವೆಂಬರ್ ಡಿಸೆಂಬರ್ ಮಟ ಇರ್ತದ. ಅದು ನಮ್ಮ ಆರೋಗ್ಯ ಬಹಳ ಸುಧಾರಿಸ್ತದ. ಎಷ್ಟು ವ್ಯಾಯಾಮ ಮಾಡಿದ್ರು ಕೂಡ ನಮಗೆ ಬೆವರು ಬರುದಿಲ್ಲ. ಚಳಿ ಇರ್ತದ. ಹಿತಕರವಾದಂತ ಚಳಿ ಅನುಭವಿಸ್ಬೇಕು ನಾವು. ಆರೋಗ್ಯ ಸುಧಾರಿಸ್ತದ. ವಿಟಾಮಿನ್ ಅದು. ನಾವು 2 ಸ್ವೆಟರ್ ಹಾಕೊಂಡು ಹೊರಗೆ ಅಡ್ಡಾಡ್ತೀವಿ. ತಡ್ಕೊಳ್ಳೋ ಶಕ್ತಿ ಯಾವಾಗ ಬರ್ಬೇಕು? ನಾವು ಸ್ವೆಟರ್ ಅಡ್ಡಾಡಿದ್ರೆ. ನಾವು ಸ್ವೆಟರ್ ಇಲ್ದ ಅಡ್ಡಾಡಕ್ ಕಲಿಬೇಕು. ಯಾಕೆ? ನಮ್ ಶರೀರ ಹೊಂದ್ಕೋಬೇಕಲ್ಲ. ನಮಗ್ ಮೊದಲ ಹೇಳಿ ಕಳ್ಸಿದ್ರ ನಾವು ಅಲ್ಲಿ ಹಿಮಾಲಯ ಕಡೆ ಹೋಗುವಾಗ, ನೀವು ರೂಢ ಮಾಡಿ 1 ತಿಂಗಳ ಬರಮೇಲೆ ಹೊರಗ ಒಂದ್ 2-3 ಪರ್ಲಾಂಗ್ ಅಡ್ಡಾಡಿ ಬರ್ರಿ, ಶರೀರ ಹೊಂದ್ಕೋತದ. ಹಂಗ ನೀವು ಇಲ್ಲಿ ಬಂದ್ರೆ ತಡ್ಕೋತೀರಿ, ಇಲ್ಲಾಂದ್ರ ಸಾಧ್ಯವೇ ಇಲ್ಲ. ಆ ಹಿಮಾಲಯ ಕಡೆ ಹೋದ್ರ ಕಾಲಿಗೆ ಮೊದಲ ಮನೆಯೊಳಗೆ ಈ ಕಡೆ ಹೋದವ್ರಿಗೆ ಒಂದ್ ಬಿಸಿನೀರ್ ಟಬ್ ಇಡ್ತಾರ. ನಿಮ್ಗೆ ಅನುಭವ ಇರಬಹುದು. ಇದನ್ನ ಯಾಕೆ ಇಡ್ತಾರ ಅಂದೆ? ಇಲ್ಲ, ನಿಮ್ ಕಾಲ್ ಹೆಪ್ಪು ಕಟ್ಟಿದಾಗ ಇರ್ತಾವ. ಉಪ್ಪು ಹಾಕಿದ ನೀರನ್ನ ನಾವು ಇಡ್ತೀವಿ, ಬಿಸಿನೀರ್ ಅಂತ. ಕಾಲ್ ಇಟ್ಕೋಬೇಕು. ಅವಾಗ ಅದು ತಂಪಾದಂತ ಕಾಲು ಬಿಸಿ ಆಗ್ತದ, ರಕ್ತ ಸಂಚಲನ ಆಗ್ತದೆ. ಇಲ್ಲದ್ರ ಗೊತ್ತಾಗೋದಿಲ್ಲ. ಆಪರೇಷನ್ ಮಾಡ್ಬೇಕಾಗ್ತದ, ಗಟ್ಟಿ ಆಗಿಬಿಡ್ತದ ರಕ್ತ. ರೂಢ ಇದ್ದವ್ರಿಗೆಲ್ಲ ಈ ಕಡೆಯಿಂದ ಹೋದವ್ರಿಗೆ ಆಗತ್ತದ. ಮತ್ತ ಆ ಕಡೆ ರಿಪೀಜ್ ಯಾಕೆ ಈ ಕಡೆ ಬರಮೇಲೆ ಅಡ್ಡಾಡ್ತಾರ? ತಡ್ಯಾಕ್ ಆಗೋದಿಲ್ಲ ಅವ್ರಿಗೆ. ಬರಮೇಲೆ ಅಡ್ಡಾಡ್ತಾರ ಎಲ್ಲ ಫಾರಿನರ್ಸ್ ಇಲ್ಲಿ. ಅಯ್ಯೋ ಹಿಂಗ್ಯಾಕೆ ಅಡ್ಡಾಡ್ತಾವ ನಾವ್ ಅಂತ. ತಡ್ಕೊಳ್ಳೋ ಶಕ್ತಿ ಇಲ್ಲ. ನಮ್ಮ ಉಷ್ಣವನ್ನ ನಾವು ತಡ್ಕೊಂಡೇವಿ, ಯಾವ್ರು ತಡಿಬೇಕಲ್ಲ. ಹಿಂಗ ನಮ್ಮ ಒಂದು ಮರುತಿ ಏನ್ ಮಾಡ್ತದಿ, ಅದು ಹಿತಕರವಾದಂತ ಗಾಳಿ, ಅದು ದೇವ್ರ ನೋಡ್ರಿ. ಆ ಗಾಳಿಗೆ ಇವು ಬರ್ತಾವ, ಬಿಳಿಜೋಳ ಪೀಕ ಅಂತ ಇಂಥವೆಲ್ಲ ಬರ್ತಾವ. ಈಗ ಬಿತ್ತಾರೆ ಎಂದು ಗೊತ್ತಿಲ್ಲ. ಹಾಗೆ ಈ ಒಂದು ಹಿತಕರವಾದಂತ ಹಿತಮಿತವಾದ ಗಾಳಿ ಬರ್ತದೆ. ಅದೇ ಶ್ರೇಷ್ಠ. ಹಿಂಗ ಅದ್ಭುತಗಳು ನಮ್ಮ ವಿಶ್ವದಲ್ಲಿ ಅನೇಕ ರೀತಿಯಿಂದ. ಹಂಗಾರ ಮರುದ್ಗಣಗಳಲ್ಲಿ ಯಾವ್ದು? ಮರೀಚಿ. ಹೆಸರು ಮರೀಚಿ. ಇವು ಶ್ರೇಷ್ಠ. ಅವನ ಆರಾಧನೆ ಮಾಡ್ರಿ. ಬ್ಯೂಟಿಫುಲ್ ಬ್ರೀಜ್ ಅಂತ ಹಿತಕರವಾದ ಗಾಳಿ ಬೀಸ್ತಾನ್ರಿ. ಪ್ರಚೋದನೆ ಆಗ್ತದೆ ಸರಿ. ಅದು ದೇವ್ರ. ಮರೀಚಿ ಮೀನ್ಸ್ ದಟ್ ಟ್ರೆಂಡ್ಸ್ ಬ್ಯೂಟಿಫುಲ್ ಬ್ರೀಜ್. ಹಿತಕರವಾದಂತ ಗಾಳಿ ಬೀಸ್ತದ. ನಾಟ್ ದ ಸೈಕ್ಲೋನಿಕ್ ಸ್ಟಾರ್ಮ್, ದೊಡ್ಡ ಬಿರುಗಾಳಿ ಅಲ್ಲದು. ದಟ್ ಕೂಲ್ ಬ್ರೀಜ್ which you get in a hotel and all the places. That cool, gentle, pleasant air conditioning. ನಾವು ಏರ್ ಕಂಡೀಷನ್ ಕಾರು ಅಲ್ಲಿ ಇಲ್ಲಿ ಮನೆಯೊಳಗೆ ಹಾಕೋತೀವಿ. ಅದು ಆರೋಗ್ಯಕ್ಕೆ ಹಿತಕರ ಅಲ್ಲ. ಮೈ ನೋವು ಆಗ್ತದ. ಅದಕ್ಕೆ ಫ್ಯಾನ್ ಗಾಳಿ ಆಗ್ಲಿ, ಆಯಾ ಒಂದು ಏರ್ ಕಂಡೀಷನ್ ಗಾಳಿ ಆಗ್ಲಿ ಹಿತಕರ ಅಲ್ಲ. ಅದು ಶರೀರ ಹೊಂದ್ಕೊಳ್ಳೋದಿಲ್ಲ. ಅದಕ್ಕೆ ಅನೇಕ ವಿಕಾರಗಳಾಗ್ತವ. ನ್ಯಾಚುರಲ್ ಅದಲ್ಲ. ಹೋಗ್ರಿ ಹೊರಗ ಒಂದ್ ಅರ್ಧ ಗಂಟೆ ಅಡ್ಡಾಡಿ ಬರ್ರಿ ಬೆಳಿಗ್ಗೆ. ಆ ಹಿತಕರವಾದಂತ ಗಾಳಿ ಅದನ್ನ ಅನುಭವಿಸ್ತದ ಶರೀರ. Therefore Krishna says, I am the Marichini among the Maruta Gana. ಈ ಮಾರುತ ಗಣಗಳಲ್ಲಿ ನಾ ಯಾರಂಗಾರ? ಮರೀಚಿನಿ. ಇನ್ನ ಮುಂದೆ ಹೋಗುನು. ನಕ್ಷತ್ರ
ಶಶಿ. ನಕ್ಷತ್ರಗಳಲ್ಲಿ, ನಕ್ಷತ್ರ ಪುಂಜಗಳಲ್ಲಿ ನಾನು ಯಾರು? ಶಶಿ ಇದೀನಿ, ಚಂದ್ರ ಇದೀನಿ. ಚಂದ್ರಗೆ ನಾವು ಹೇಳಿದ್ವಲ್ಲ, ಕತಿ ಇಷ್ಟ ಮಟ್ಟ ಹೇಳಿದ್ವಿ. ಚಂದ್ರ ಅತ್ರಿ ಮುನಿ ಹೇಳಿದ್ವಲ್ಲ, ಅತ್ರಿ ಮುನಿ ತಪ ಮಾಡುವಾಗ ಹೊರಹೊಮ್ಮಿದಂತಹ ತೇಜಸ್ಸು ಕ್ಷೀರಸಾಗರದಲ್ಲಿ ಬಿದ್ದು ಅದು ತನ್ನ ಶಾಖ ಕಳೆದುಕೊಂಡು ಏನಾಯ್ತು? ಪುರುಷಾಕಾರತ ಆಯ್ತು. ಅದೇ ಚಂದ್ರ. ಅವನಿಗೆ 27 ಮಂದಿ ಅಂಡ್ರದಾರ. ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಅಂತದಾರಲ್ಲ, ತಮಗ್ ಭಯಪಟ್ಟಿರ್ಬಹುದು. ಹಾಗೆ 27 ಜನ ಮಡದಿಯರು. ನಮ್ ಪೌರಾಣಿಕ ಕಲ್ಪನೆ ಅಲ್ಲ, ಅವಕ್ ಹೆಸರಿಟ್ಟಾರ. ಮತ್ತೆ ಹೆಸರಿಡ್ಬೇಕಲ್ಲ, ನಮಗೂ ಒಂದೊಂದು ಹೆಸರು ಅದಾವಲ್ಲ. ಮತ್ತೆ ಹೆಸರುಗೊಂಡು ಕರೆದಾಗ ಅವೆಲ್ಲ ಗುರ್ತಾಗ್ತಾವ, ಗುರುತಿಸಕ್ ಬರ್ತೈತಿ. ಫೈನೈಟ್ ಫಾರ್ಮ್ ಅದಾವ ಅಂದ್ಮೇಲೆ ಕಾಂತಾವ್ ಮೇಲೆ ತೋರಿಸ್ತಾರ ನಮ್ಗ. ಖಗೋಳ ಶಾಸ್ತ್ರದಂತೆ ಹೋದ್ರ ಅವನ್ನೆಲ್ಲವೂ ನಮಗ ತೋರಿಸ್ಕೊಡ್ತಾರ. ಶುಕ್ರ ನಕ್ಷತ್ರ ತೋರಿಸ್ತಾರ, ಮಂಗಳ ತೋರಿಸ್ತಾರ, ನಮ್ ಕಣ್ಣಿ ಕಾಣ್ತಕ್ಕಂತ ಕೆಲವು ನಕ್ಷತ್ರಗಳ ತೋರಿಸ್ತಾರ. ನೋಡ್ಬೇಕು ನಾವು, ಶುಭ ಅದು. ಶಶಿ ಆ ಚಂದ್ರನ ಬೆಳಗ್ಗೆ ಎಷ್ಟು ತಂಪದ ನೋಡ್ರಿ. ಅದು ದೇವ ಪರಮಾತ್ಮ. ಆ ಬೆಳಕಿನಲ್ಲಿ ಎಷ್ಟೋ ಬೆಳೆಗಳಲ್ಲಿ ಬೆಳೆಗಳು ಬೆಳಿತಾವ್ರಿ. ಅರಣ್ಯದಲ್ಲಿ ಗಿಡಗಳೆಲ್ಲ ಬೆಳೆಯುವುದು ಅದರಿಂದನೇ. ಆ ಒಂದು ಬೆಳಕಿನಿಂದಲೇ ಅದು ಹಿತಕರವಾದಂತ ವಿಟಮಿನ್ ಕೊಡ್ತದ. ಪ್ರತಿಫಲನಾಗಿ ಅದು ಚಂದ್ರನ ಮೇಲೆ ಬಿದ್ದು ನಮಗ್ ಬರ್ತದೆ. ಇರ್ಲಿ, ಸ್ವಯಂ ಅದಕ್ಕಿಲ್ಲ. ಅದು ಸೂರ್ಯನ ಒಂದು ಬೆಳಕನ್ನ ಪಡ್ಕೊಂಡು ನಮಗ್ ಕೊಡ್ತಾ ಇದೆಯಲ್ಲ. ಎಷ್ಟು ಕಲ್ಯಾಣಕರ ಗುಣಗಳದಾವ ಅದರಲ್ಲಿ. ತಂಪು, ಇಂಪು. ಹೀಗೆ ಚಂದ್ರನವನ್ನ ದೇವತಾ ಅಂತ ತಿಳ್ಕೊಂಡು ಅದು ನನ್ನ ಅಭಿವ್ಯಕ್ತಿ. therefore I am the form of ಚಂದ್ರ. ಚಂದ್ರ ರೂಪದಲ್ಲಿರುವಂತ ದೇವ ನಾನು. therefore worship ಚಂದ್ರ ದೇವತಾ as a manifestation of the Lord. ನೀವು ಭಗವಂತನ ಅಭಿವ್ಯಕ್ತಿ ಅಂತ ತಿಳ್ಕೊಂಡು ಚಂದ್ರನ ಯಾಕೆ ಆರಾಧನೆ ಮಾಡಬಾರ್ದು? ಮಾಸಿ ಪೌರ್ಣಿಮೆ ನೋಡ್ರಿ. ಪೌರ್ಣಿಮೆ ದಿವಸ ಎಷ್ಟು ಶುಭ್ರವಾದ ಹಾಲು ಚಳಿಂಗಳದ ಬೆಳೆದಿಂಗಳು. ಪ್ರತಿ ಹುಣ್ಣಿಮೆಯಲ್ಲಿ ನೋಡ್ಬೇಕು, ಪೌರ್ಣಿಮಾದಲ್ಲಿ ನಾವು ಬೆಳೆದಿಂಗಳ ಊಟ ಇಟ್ಕೋತೀವಿ. ನಾವು ಈ ಕಾಯಿ ಇಟ್ಕೋತೇವೆ. ಎಲ್ಲ ಮನೆ ಮಂದಿ ಎಲ್ಲ ಮತ್ತೆ ಯಾರ ಕರೆಸಿ ಪ್ರತಿ ಒಂದು ಪೌರ್ಣಿಮೆ ದಿವಸ ನಾವು ಹೊರಗೆ ಬೆಳೆದಿಂಗಳು ಊಟ ಅಂತ ಇಟ್ಕೋತೀವಿ. ಈಗ ವರ್ಷಕ್ಕೊಮ್ಮೆ ಇತ್ತು, ಅದು ಹೋಗೈತಿ. ಆದ್ರೆ ಪ್ರತಿ ತಿಂಗಳು ಇಟ್ಕೋಬೇಕು. ಅದನ್ನ ಆ ಒಂದು ಆನಂದವನ್ನು ಸವಿಬೇಕು. ಆ ಚಂದ್ರನ ಇಂಪನ್ನ ನಾವು ಸವಿತಾ ಊಟ ಮಾಡಿದ್ರ ಆ ಊಟಕ್ಕೂ ಕೂಡ ಒಂದು ಬೆಲೆ ಬರ್ತದೆ. ಆನಂದದಿಂದ ರಕ್ತಗತ ಆಗ್ತದ. ಎಲ್ಲ ಒಂದು ಕೌಟುಂಬಿಕ ಒಂದು ಪ್ರೀತಿ ಬೆಳೀತದ. ಒಂದು ಅನೇಕ ಅದಾವ ಕಾರಣಗಳು. ಸಿಹಿ ನೀವು ಮಾಡ್ತೀವಿ, ಎಲ್ಲರೂ ಕೂಡ್ಕೊಂಡು ಮಾಡ್ತೀವಿ. ನಮ್ಗೆ ಗುರುಸಿದ್ದಾರ ನೋಡ್ರಿ, ಇಲ್ಲಿ ಒಂದು 100-150 ಮಂದಿ ಕರೆಸಿರ್ತಾರ ಅವ್ರ ತೋಟಕ್ಕೆ. ನಾವು ಮಠದಿಂದ 8-10 ಮಂದಿ ಹೋಗಿರ್ತೀವಿ. ನಾವು ಸಾಕಷ್ಟು ಸಲ ಹೋಗಿದ್ವಿ. ನಮ್ಮ ಆಳ್ಗಿ ಗುರುಗಳು, ನಾವು ನಾಮದಾಸರು ಕರೆಸಿರ್ತಾನೆ ಗುರುಸಿದ್ದ. ಅವ್ರ ಮಾವಿನ ತೋಟ ಅದ 2 ಕೂರಿಗೆ, ಅಲ್ಲಿ ಕರೆಸಿರ್ತಾರ. ದೊಡ್ಡದೊಂದು ಫಂಕ್ಷನ್ ಮಾಡ್ತಾರ. ಬೇಗ ಹಬ್ಬ ಹುಣ್ಣಿಮೆ ಮಾಡ್ತೀವಿ. ಹಾಗೆ ಬೆಳೆದಿಂಗಳು ಊಟ ಅಂದ್ರ ಆ ಒಂದು ಚಂದ್ರನ ಒಂದು ಪ್ರಭೆಯನ್ನ ಆನಂದಿಸುದು. ಹಾಲ ಬೆಳೆದಿಂಗಳು, ಆ ತಾರೆ ಚೆಲ್ಲಿದ ಬೆಳೆದಿಂಗಳಂತೆ ಅವನ ವಿಭೂತಿ. ಇದು ಪರಮಾತ್ಮನ ವಿಭೂತಿ. ಅದು ನೆನೆಸಿಕೊಂಡು ಪರಮಾತ್ಮನ ನೋಡ್ರಿ. ಪೌರ್ಣಿಮೆ ದಿವಸ ನೈವೇದ್ಯ ಮಾಡ್ತೀವಿ. ವಾಟ್ ಯು ಕಾಲ್ ನೈವೇದ್ಯಂ? ಫಲ ಪಾಯಸಂ. ಅವತ್ತು ಫಲಗಳನ್ನ ಪಾಯಸ ಸೇವಿಸ್ತೀವಿ. which will be nice. we do not remember the moon. ಅವತ್ತರ ನೆನಪಾಗಲಿ ಚಂದ್ರನಂತ ಅರ್ಥ ಅದು. ಪೌರ್ಣಿಮೆ ದಿವಸರ ನೆನಪು ಮಾಡ್ರಿಪ್ಪ ಅಂತ ಭಗವಂತ ಅದೊಂದು ಪೌರ್ಣಿಮೆ ದಿವಸ ಒಂದೊಂದು ಹಬ್ಬ ಮಾಡ್ರಿ ಅಂತ ಹೇಳಿದ. ನಾವು ಎಷ್ಟು ಮಂದಿ ಮಾಡ್ತಾ ಇದ್ದೀವಿ ಹಿಂದೂ ಸಂಪ್ರದಾಯ. ದಟ್ ಪಾಯಸಂ is remember. ಅವತ್ತೊಂದು ವಿಶೇಷವಾದ ಪಾಯಸ ಮಾಡ್ತಾರಂತ. ಇಟ್ ಇಸ್ ಅ ವೆರಿ ವೆರಿ ನೈಸ್. ಅವತ್ತ ವಿಶೇಷವಾದ ಪಾಯಸ ನಮ್ಗೆ ಗೊತ್ತಿಲ್ಲ. ಫಲ್ಪಾಯಸಂ ಅಂತ, ಫಲ್ಪಾಯಸಂ ನೈವೇದ್ಯ ಮಾಡ್ತಾರೆ. ಸೊ ನಕ್ಷತ್ರಾನಾಂ ಮಧ್ಯೆ ಐ ಆಮ್ ದ ಮೂನ್. ಆದ್ರಿಂದ ನಕ್ಷತ್ರಗಳ ಸಮೂಹದಲ್ಲಿ ನಾ ಏನಿದ್ದೀನಿ? ಚಂದ್ರ ಇದೀನಿ ಅನ್ನೋದನ್ನ ಹೇಳ್ತಾ ಬಂದ್ರು. ಇನ್ನು ವಿಭೂತಿಗಳು ಸಾಕಷ್ಟು ಅದಾವ. ಇನ್ನು 22ನೇ ಶ್ಲೋಕದಲ್ಲಿರ್ತಕ್ಕಂಥ ವಿಭೂತಿ ಯಾವುದು? ಇನ್ನು 4-5 ಶ್ಲೋಕ ಅದಾವ ವಿಭೂತಿಗೂ. ನೋಡೋಣ, ಆನಂದ ಪಡೋಣ ನಾವು.
21. ಇದು 22. ವೇದಾನಾಂ ಸಾಮಯೋರೋ ಅಸ್ಮಿ ದೇವಾನಾಂ ಅಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಂ ಅಸ್ಮಿ ಚೇತನ. ಮುಂದಿನ ಶ್ಲೋಕ. ವೇದಾನಾಂ ಸಾಮವೇದಾಸ್ಮಿ. ವೇದಗಳಲ್ಲಿ ಯಾವ ವೇದ? 4 ವೇದಗಳದಾವಲ್ಲ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಅವುಗಳಲ್ಲಿ ಸಾಮವೇದನಾದೇನಿ. ಅಲ್ಲಿ ಯಾವ್ದಾದ ವೇದ ವಾಕ್ಯ, ಮಹಾವಾಕ್ಯ, ತತ್ವಮಸಿ ಅದ ನೋಡಿ, ನೆನಪು ಮಾಡಿಕೊಟ್ಟು. ದೇವಾನಾಂ ವಾಸವ, ದೇವತೆಗಳಲ್ಲಿ ಇಂದ್ರ ಇದ್ದೀನಿ. ವಾಸವಾಸ್ಮಿ ಚ ಮತ್ತ ಇಂದ್ರಿಯಾಣ ಮನೋಸ್ಮಿ. ಇಂದ್ರಿಯಗಳಲ್ಲಿ ಯಾವ ಅನೇಕ ಇಂದ್ರಿಯಗಳದ ನಮಗ್. ದಶೇಂದ್ರಿಯಗಳದಾವ. ಅದ್ರಾಗ 11 ಹಿಡ್ಕೊಂಡ್ರೆ ಮನಸ್ಸು 1 ಹಿಡ್ಕೊಂಡ್ರೆ 11 ಅದಾವ. ಮನಸ್ಸು ನಾನು ಕಣ್ಣಿಗೆ ಕಾಣುದಿಲ್ಲ, ಆದ್ರೆ ಕ್ರಿಯಾವನ್ನ ಅದು ಗೊತ್ತಿಲ್ದಂಗ ಮಾಡ್ತದ. ನಾನು ಕಣ್ಣು ನೋಡ್ತೇವೆ, ಕಣ್ಣು ನೋಡೋದಲ್ಲ, ಅದಕ್ಕೆ ಗೋಲಕದು ಒಳಗಿರುವಂತ ಮನಸ್ಸು ಆ ಗೋಲಕದ ಮೂಲಕ, ಆ ಇಂದ್ರಿಯದ ಮೂಲಕ ಹೊರಗೆ ಬರ್ತದ. ಅಲ್ಲಿ ದೇವತಾನು ಅದ, ತ್ರಿಪುಟಿ ವ್ಯವಹಾರ ಅದ. ಕೇವಲ ಕಣ್ಣು ನೋಡೋದಿಲ್ಲ. ಕಣ್ಣಿಗೆ ಒಂದು ಅಧಿದೇವತೆ ಸೂರ್ಯ ಅದಾನ, ಒಂದು ಗೋಲಕದ ಕಣ್ಣು ಅನ್ನುವಂಥದ್ದು. ಇಂದ್ರಿಯ ಒಳಗೆ ಸೂರ್ಯ ಅದಾನ. ಹಾಗೆ ನಾವು ಇಂದ್ರಿಯಗಳಲ್ಲಿ ಯಾವುದು? ಮನಸ್ಸು. ಭೂತಾನಾಂ ಚೇತನ ಅಸ್ಮಿ. ಪ್ರಾಣಿಗಳಲ್ಲಿ ಚೇತನ ಇದ್ದೀನಿ. ಆಂತರಿಕವಾದಂತ ಯಾವ ಚೇತನದಿಂದ ಅದು ಬದುಕೈತಲ್ಲ, ಎಲ್ಲ ಭೂತಗಳು ಬದುಕ್ಯಾವ. ಪ್ರಾಣಿಗಳಲ್ಲಿ ಚೇತನ ಅರ್ಥಾತ್ ದೇವನ ಶಕ್ತಿ. ಭೂತಾನಾಂ ಚೇತನ ಅಸ್ಮಿ, ಜೀವನ ಶಕ್ತಿಯಾಗಿದ್ದೀನಿ ಅನ್ನುವಂತ ಇದರ ಅರ್ಥ. ಅದನ್ನು ಗುರುಗಳು ಯಾವ ರೀತಿ ಹೇಳ್ತಾರ ಅನ್ನೋದು ನೋಡೋಣ. ಟೈಮ್ ಅದಲ್ಲ, ಇನ್ನೇ 8 ನಿಮಿಷ ಅದ. ಸ್ವಲ್ಪ ಎಷ್ಟು ಬರ್ತದ ಅಷ್ಟು ಓದುವಲ್ಲ. ಐ ಆಮ್ ಸಾಮವೇದ ಅಮಂಗ್ ದ ವೇದ. I am Indra among the God. I am the mind among the senses. And I am the intelligence in all the beings. ಈಗ ಎಲ್ಲ ಆಗ್ಬಿಟ್ಟದ. ಎಲ್ಲಾ ವೇದಗಳಲ್ಲಿ ನಾನು ಯಾರು? ಸಾಮವೇದಿದ್ದೀನಿ. ಎಲ್ಲಾ ದೇವರುಗಳಲ್ಲಿ ಇಂದ್ರ ಶ್ರೇಷ್ಠ ಅಂತೇವಲ್ಲ, ಅವನು ಆರಾಧನೆ. ಎಲ್ಲ ಇಂದ್ರಿಯಗಳಲ್ಲಿ 11 ಮನಸ್ಸು ಶ್ರೇಷ್ಠದ. ಮತ್ತ ಐ ಆಮ್ ದ ಇಂಟೆಲಿಜೆನ್ಸ್ ಇನ್ ಆಲ್ ಬೀಯಿಂಗ್. ನಾನು ಜೀವನ ಶಕ್ತಿ ಇದ್ದೀನಿ, ಬೌದ್ಧಿಕ ಶಕ್ತಿ ನಾನು, ಚೇತನಗಳಲ್ಲಿ ಚೇತನ ಇದ್ದೀನಿ. ಹೀಗೆ ಅದನ್ನ ವಿವರಣೆ ಮಾಡ್ಕೊಂತ ಹೋಗ್ತಾರೆ. ನೋಡೋಣ ಏನ್ ಹೇಳ್ತಾರೆ. ವೇದಾನಾಂ ಸಾಮವೇದ. So the Vedas themselves are the most sacred literature directly coming from the Lord himself. ವೇದಗಳಂದ್ರೆ ಏನು? ವೇದ ಅಂದ್ರೆ ತಿಳಿ, ನಮ್ಮ ಅರಿವನ್ನು ಉಂಟು ಮಾಡ್ತಕ್ಕಂತ ಸ್ಕ್ರಿಪ್ಚರ್ಸ್. ನಮಗ ಒಳಗ ಅರಿವನ್ನು ಉಂಟು ಮಾಡ್ತಾವು ಭಗವಂತನ ಉಸಿರು. ಅವು ಆ ಒಂದು ಪರಮ ಪುರುಷನ ಉಸಿರು. ಹೇಳ್ತಾರ, ಅದನ್ನೆಲ್ಲ ಹೇಳ್ಕೊಂತ ಹೋಗ್ತಾರೆ. ನೋಡೋಣ ಏನ್ ಹೇಳ್ತಾರೆ. Directly coming from the Lord himself, and therefore all the Vedas are glorious. But among the Vedas themselves, which one of the most glorious one? At least according to Krishna, Samaveda is the most glorious. The means same Samaveda. Remember the sloka, whether they know or the sloka of Gita know. Remember proudly, because Krishna belongs to support our Veda. And why does Krishna choose Samaveda? Because Samaveda is the only Veda which is musical in nature. So the other Vedas are chanted, but they have got only 3 swara. But Samaveda has got all the swara, and therefore being musical, it is more attractive. It is chanted properly, or else one feels like running away. If a person chants the Samaveda properly, it's a very, very beautiful to listen. And therefore Krishna claims, I am the Samaveda. ಇದರೆಲ್ಲ ಕೂಡ ಹೇಳ್ತೀನಿ. ವೇದಗಳಲ್ಲಿ ಸಾಮವೇದ ಯಾಕೆ ಶ್ರೇಷ್ಠದ ಅಂದ್ರೆ ಇದರಲ್ಲಿ ಎಲ್ಲಾ ಸ್ವರಗಳದಾವ. ಇಲ್ಲಿ ವೇದಗಳಲ್ಲಿ ಒಂದು ಸ್ವರದಿಂದ, ಲಯದಿಂದ ನಾವು ಅದನ್ನ ಓದ್ತೀವಿ, ಇಲ್ಲಿ ಹಾಡ್ತೀವಿ. ವೇದಗಳು ಒಂದು ಗತಿಯಿಂದ, ಒಂದು ಸ್ವರ್ಣ ಮತ್ತು ಸ್ವರಗಳಿಂದ ಕೂಡಿಕೊಂಡು ಒಂದು ಹಾಡಿನ ರೂಪದಲ್ಲಿ ಇರೋದ್ರಿಂದ ಅವುಗಳಿಗೆ ಬಹಳ ಬೆಲೆ ಅದ.
ಅದ್ರಾಗ ವಿಶೇಷವಾಗಿ ಈ ಒಂದು ತತ್ವಮಶಾದಿ ಮಾಯವಾಕುಗಳೆಲ್ಲ ಬರ್ತಾವ. ಅಷ್ಟೆಲ್ಲ ಅವಾಗ ನೆನಪಾಗ್ತದಲ್ಲ ಎಲ್ಲಿಂದ ಬಂದೈತೆ ಅಂತೇಳಿ. ಅದಕ್ಕೆ ಅದನ್ನ ಇಟ್ಟಿವಿ ನಾವು. ಎಲ್ಲಾ ಸ್ವರಗಳಲ್ಲಿ ಒಳಗೊಂಡಾವ. ಮ್ಯೂಸಿಕಲ್ ಮನಸ್ಸಿಗೆ ಬಹಳ ಇಂಟ್ರೆಸ್ಟ್ ಯಾವುದು? ಸಂಗೀತ, ಗಾನ, ಇಂಪು, ಆರ್ತಿ ಪದ. ಒಬ್ಬರು ಅಂತಿರ್ತಾರೆ ಇವತ್ತಂದ್ರ ಮುಂಜಾನೆ ಎಷ್ಟು ಚಂದ ಅಂದ್ರು. ಯಾವ ಸ್ವರಗಳವರಲ್ಲಿ ದೈವದತ್ತವಾಗಿ ಬಂದವ, ಅದನ್ನ ಆನಂದ ಪಟ್ಟಿವಿ ನಾವು. ಎರಡ್ ಮೂರು ಆರತಿಗಳನ್ನ ಅಂದ್ರಲ್ಲ ಎಷ್ಟು ಆನಂದ ಆಗ್ತದ. ಅವರು ಗಿರಿಜಮ್ಮ ಅವರು ಎಲ್ಲರೂ ಯಾರು ಅಂತಿರಲ್ಲ, ಅದ್ರಿಂದ ರಸ ಇದೆ. ಭಾವದಲ್ಲಿ ಒಂದಾಗಿ ಬಿಡ್ತೀವಿ ನಾವು. ಹಂಗ ವೇದಗಳು ಏನ್ ಮಾಡ್ತಾವಂದ್ರ ನಮ್ಮನ್ನ ಅಟ್ರಾಕ್ಟ್ ಮಾಡ್ತಾವ. ತಮ್ಮ ಸ್ವರಗಳಿಂದ, ಸಂಗೀತಗಳಿಂದ ಅವುಗಳು ಒಂದೊಂದು ತ್ರಿಪದಿಯ ಅದರೊಳಗೆ ರಚನೆ ಮಾಡಿರ್ತಾರ. ಅದರಲ್ಲಿ ಒಂದು ರಸ ತುಂಬಿರ್ತಾನ ಪರಮಾತ್ಮ. ಅದ ಕಾರಣ ವೇದಗಳಲ್ಲಿ ನಾನು ಸಾಮವೇದ ತಗಡದ ವೇದಗಳು ಅವನ್ ನಾವು ಚಾಂಟ್ ಮಾಡುವಲ್ಲ. ನಾವು ಚಾಂಟ್ ಮಾಡುವಂತಾವ ಅದಾವ ಕೆಲವು, ಅವು ಸಾಮವೇದದಲ್ಲಿ ಅದಾವ. ಬ್ಯೂಟಿಫುಲ್ ಅದಾವ, ಕೇಳಲಿಕ್ಕೆ ಬಹಳ ಆನಂದ ಆಗ್ತದೆ. ಆದ್ದರಿಂದ ಕೃಷ್ಣ ಕ್ಲೇಮ್ಸ್ ಐ ಆಮ್ ದ ಸಾಮವೇದ ಅಮಂಗ್ ದ 4 ವೇದ. 4 ವೇದಗಳಲ್ಲಿ ನಾನು ಸಾಮ ವೇದದಲ್ಲಿ. ಇನ್ನೊಂದು ಹೇಳ್ತಾರೆ, ದೇವಾನಾಂ ಅಸ್ಮಿ ವಾಸವ. ದೇವತೆಗಳಲ್ಲಿ ಯಾರು? ವಾಸುದೇವದೇನಿ. ಅಮಂಗ್ ಆಲ್ ದ ಗಾಡ್ಸ್ ಆರ್ ಡೈಟೀಸ್. 33 ಕೋಟಿ ದೇವತೆಗಳದಾವ. ಅವನ್ನ ಆರಾಧನೆ ಮಾಡ್ತೀವಿ. ಆ ದೇವನ ಹಿಡ್ಕೊಂಡು ಎಲ್ಲರೂ ಬರ್ತಾರ. ದೇವಾನಾಂ ವಾಸುದೇವ ಅಸ್ಮಿ. ಸೊ ಬಿಕಮ್ ಬಿಕಾಸ್ ಆಫ್ ದೇರ್ ಪುಣ್ಯ. ಅವರು ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು ಆಯಾ ಸ್ಥಾನವನ್ನು ಪಡ್ಕೊಂಡಾರ. ಅವರು ಸಪ್ತಪದಿ ದೇವತೆಗಳು ಮಾಳೆ 7 ಲೋಕಗಳದಾವ, ಪುಣ್ಯದ ಲೋಕಗಳು. 100 ಪಟ್ಟು ಹೆಚ್ಚು ಪುಣ್ಯವನ್ನ ಪಡ್ಕೋಬೇಕು. ಪ್ರತಿಯೊಂದು ಲೋಕಕ್ಕೆ ಹೋಗ್ಬೇಕಾದ್ರೆ ಒಂದೊಂದು 100 ಪಟ್ಟು ಹೆಚ್ಚಕೊಂತದಾವು. ನಾವು ಎಷ್ಟೆಷ್ಟು ಪುಣ್ಯಗಳನ್ನು ಹೆಚ್ಚೆಚ್ಚು ಪಡಿತೀವೋ ಆ ಲೋಕಗಳು ಸಿಗ್ತಾವ. ಒಮ್ಗಿಲಿ ವಿಷ್ಣು ಲೋಕ ಸಿಗೋದಿಲ್ಲ. ವೈಕುಂಠ ಲೋಕ ಬೇಕು, ಶಿವಲೋಕ ಬೇಕು. ಇವು ಬೇಕಾದ್ರೆ ಬಹಳಷ್ಟು ಪುಣ್ಯ ಮಾಡ್ಬೇಕು. ಸಾಹಿಜ ಪದಿಯನ್ನು ಪಡಿಬೇಕಾಗಿತ್ತು ಅಂದ್ರೆ ಆ ಲೋಕಗಳನ್ನ ನಾವು ಆರಾಧನೆ ಮಾಡ್ಬೇಕಾಗ್ತದೆ. ಆಯಾ ಪರಮಾತ್ಮನ ಆರಾಧನೆ ಮಾಡಿ ಆ ಲೋಕಗಳನ್ನು ಸೇರ್ಬೇಕಾಗ್ತದೆ. ಪುಣ್ಯ ಬೇಕಲ್ಲ. ಹಾಗೆ ದೇವಾನಾಂ ವಾಸುದೇವ ಅಸ್ಮಿ. We use the word God in 2 contexts. One is God and capital letter, which is one. Who is the Lord? Maya Sahita Chaitanyam. Who is Sarvajna? Sarveshwara. Srishti Sthiti Laya Karta. That Lord is only one, and that is written with a capital G. ಒಬ್ಬನೇ ಪರಮಾತ್ಮ. ಅವು ಏನ್ ಕೊಟ್ಟೇನೋ ಹೆಸರ? ಕ್ಯಾಪಿಟಲ್ ಜಿ. GOD. ಅದಕ್ಕೊಂದೇನೋ ಸಂಜ್ಞೆ ಅದ, ಇರ್ಲಿ ನೋಡೋಣ. ಜಿ ಯಾಕೆ ಕೊಟ್ಟೇವಂದ್ರೆ ಮೇನ್ ಅದನ ಪರಮಾತ್ಮ ಒಬ್ಬ ಅದನ. ಅದರ ನಾಮ ರೂಪಗಳಿಂದ ಸಗುಣ ರೂಪದಿಂದ ಅಲವಾಕಾರಿಗೆ ತೋರಿದವ. ಅದೇ ಚೈತನ್ಯ ಅಲವಾಕಾರವಾಗಿ ಉಪಾಧಿಗಳಿಂದ ನಾಮ ರೂಪಗಳಿಂದ ಬೇರೆ ಬೇರೆ ಆಗ್ಯದವ. ಅದಕ್ಕೆ ಮುಖ್ಯವಾಗಿ ತಗೊಳ್ರಿ, ನಾವು ವಾಸುದೇವನ ತಗೊಂಡೇವಿ. ವಾಸುದೇವ ಅಂದ್ರೆ ವಾಸುದೇವ ಸರ್ವಮಿತಿ ಅಂತದಲ್ಲ. ಎಲ್ಲ ಕಡೆ ವಾಸ ಆಗಿದಾನಂತ. ಸರ್ವಂತರ್ಯಾಮಿ ಆಗಿದಾನ, ಎಲ್ಲ ಕಡೆ ಇದಾನ ಅಂದ್ರೆ ವಾಸುದೇವ. ಕ್ಯಾಪಿಟಲ್ ಲೆಟರ್ ಇಂದ ಸೂಚನೆ ಮಾಡಿ ಗಾಡ್ ಅಂತೀವಿ. ಅದು ಮಾಯಾ ಚೈತನ್ಯದಿಂದ ಸರ್ವಜ್ಞ ಆಗಿ ಹೋಗಿದೆ. ಅದ ಒಂದು ಅಭಿನ ನಿಮಿತ್ತವಾದಂತ ಯಾವ ಪರಮೇಶ್ವರ ಈ ಜಗತ್ತನ್ನು ಹೇಳುವಾಗ ಪರಮಾತ್ಮ ಅಭಿನ ನಿಮಿತ್ತ ಉಪಾದನ ಕಾರಣದನ್ನ ಅವ ಮಾಯನ್ನು ಉಪಾಧಿ ಮಾಡಿಕೊಂಡನ. ಈ ಸೃಷ್ಟಿ ಆಗ್ಬೇಕಾಗಿದ್ರೆ ನಿರ್ಗುಣ ನಿರಾಕಾರವಾದ ಬ್ರಹ್ಮನಿಂದ ಸಾಧ್ಯ ಇಲ್ಲ. ಅವ ಮಾಯನ್ನ ಲಗ್ನಾಗಿ ಮಾಯನ್ನು ಉಪಾಧಿಯನ್ನಾಗಿ ಮಾಡಿಕೊಂಡನ. ಆ ಮಾಯ ಏನ್ ಮಾಡ್ತೈತಿ? ಅವನ ಅಸ್ತಿತ್ವವನ್ನು ಪಡ್ಕೊಂಡು 3 ಗುಣಗಳ ಮೂಲಕವಾಗಿ ಈ ಒಂದು ಸೃಷ್ಟಿಯನ್ನ ಸತ್ವತನ, ಸತ್ವ, ರಜೋತಮ ಗುಣಗಳ ಮೂಲಕ ಮಹತ್ವದಿಂದ ಮಾಯಾ ಮಹತ್ವದಿಂದ ಅಪಂಚೀಕೃತ ತನ್ಮಾತ್ರೆಗಳು 5. ಇಲ್ಲಿ ಅಹಂಕಾರ ಅಪಂಚೀಕೃತ ತನ್ಮಾತ್ರೆಗಳು, ಆಮೇಲೆ ಪಂಚಭೂತಗಳು, ಆಮೇಲೆ ಇದೆಲ್ಲ ತಯಾರಾಗೋದಲ್ಲ. ಹೀಗೆ ಮಾಯಾ ಅನ್ನುವಂಥದ್ದು ಬಹಳ ಮೂಲ. ಅದಕ್ಕೆ ಸರ್ವಜ್ಞತ್ವ ಎಲ್ಲದಿಂದ ಬಂದ, ಮಾಯದಿಂದ ಬಂದ. ಅದ ಪರಮಾತ್ಮನ ಆ ರೂಪದಿಂದ ಎಲ್ಲ ಸೃಷ್ಟಿ ಮಾಡ್ಯಾನ ಅಂತ ಹೇಳ್ತಾರ. ಇಂಥ ವಿಷಯಗಳು ಇನ್ನೂ ಬಹಳ ಅದಾವ. ಅದಕ್ಕ ಈ ಎಲ್ಲ ದೇವರಲ್ಲಿ ವಾಸುದೇವನನ್ನ ಇನ್ನೂ ವಾಸುದೇವನ ಬಗ್ಗೆ ಬಹಳ ಅದ. ಅದ್ರಲ್ಲಿ ಇಂದ್ರನ್ನ ನೀವು ಆರಾಧನೆ ಮಾಡ್ರಿ ಅಂತಾರ. ಅದು ಯಾವ ರೀತಿ ಆರಾಧನೆ ಮಾಡ್ಬೇಕು ಅನ್ನೋದನ್ನ ವಿಷಯ ಇನ್ನೂ ಬಹಳ ಅದ. ಅದನ್ನ ನಾವು ಆನಂದ ಪಡೋಣ. ಗುರುಗಳು ಏನೋ ಬಹಳ ಎಲ್ಲ ಅಭ್ಯಾಸ ಮಾಡ್ಯಾರ. ಅವ್ರು
ಎಲ್ಲವನ್ನು ಸವಿಸ್ತಾರವಾಗಿ ನಮ್ಮ ಅರಿವಿಗೆ ತಂದು ಕೊಟ್ಟು ಈ ಒಂದು ಶ್ಲೋಕದ ಏನು ಬಿಡಂಗಿಲ್ಲ ಅವರು. ಇನ್ನೊಂದು ವಿಶೇಷ ಅಂದ್ರ ಗುರುಗಳು ಒಂದು ಶ್ಲೋಕ ಐತಿ ಅಂತಂದ್ರ ಸಂಪೂರ್ಣವನ್ನು ಅರ್ಧ ಕೊಡದಾರ. ಅರ್ಥಾತ್ ಇಷ್ಟು ಸವಿಸ್ತಾರವಾಗಿ ಬಹುಶಃ ನಾವು ಕೆಲವೊಂದು ಬುಕ್ಗಳನ್ನು ಓದೇವಿ, ಹಿಂಗ ಪೂರ್ಣ ರೂಪವಾದಂತ ಅರ್ಥ ಇಲ್ಲಿ ಬಂದಿಲ್ಲ. ಆದ್ರಿಂದ ಇದನ್ನು ಓದ್ಬೇಕನ್ನುವಂಥದ್ದು ಅನಿಸ್ತದ. ನಾವು ಅಷ್ಟೇ ಓದಿ ಮುಂದೆ ಹೋಗೋಣ ಅಂತಲ್ಲ, ಗುರುಗಳ ಒಂದು ತತ್ವ ತಾದಿಕವಾದ ವಿಚಾರದೊಂದಿಗೆ ಅದರಲ್ಲಿರುವಂತ ರಹಸ್ಯ, ಅದರಲ್ಲಿರ್ತಕ್ಕಂಥ ಒಂದು ಕಥೆಗಳಾಗ್ಲಿ, ಏನಾಗ್ಲಿ, ದೃಷ್ಟಾಂತಗಳಾಗ್ಲಿ ನಮಗ ಬಹಳಷ್ಟು ಹಿಡಿಸ್ತವ. ಅಂತ ಗುರುಗಳು ನಮಗ ಪ್ರತಿಯೊಂದನ್ನು ಅರ್ಥಪೂರ್ಣವಾಗಿ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ. ನಾವು ನೀವೆಲ್ಲಾನು ಹಿಡದೆ ಆ ಆನಂದವನ್ನ, ಅಮೃತವನ್ನ ಪಾನ ಮಾಡಿ ನಮ್ಮ ಸ್ವರೂಪವನ್ನ ಆ ವಿಭೂತಿಗಳ ಮೂಲಕವಾಗಿ ಪರಮಾತ್ಮ ಹೇಳ್ತಕ್ಕಂಥ ವಿಭೂತಿಗಳನ್ನ, ಕೆಲವೇ ವಿಭೂತಿಗಳದಾವಲ್ಲ, ಆ ವಿಭೂತಿಗಳಲ್ಲಿ ಮಹಿಮೆ ತುಂಬಿಕೊಂಡದ, ರಸ ತುಂಬಿಕೊಂಡದ. ರಸೋವೈಸ, ಆ ರಸ ಅದು ಯಾವಾಗಲೂ ಒಳ ಹೊರಗೆ ತುಂಬಿಕೊಂಡಿರುವುದರಿಂದ ಅಂತರ ಬಾಯರಿ ರಸರು ಅಂತ ರಸವನ್ನ ವಿಭೂತಿಗಳ ಮೂಲಕವಾಗಿ ನಾವು ಹೃದಯದಿಂದ ಪಾನ ಮಾಡಿ ಅಮೃತ ಸ್ವರೂಪರೇ ಆಗಬೇಕು. ಯಾಕೆ ಅಮೃತ ಸ್ವರೂಪರದೇವಿ ನಾವು, ಅಮೃತದಿಂದನೇ ಬಂದೇವಿ. ಅಮೃತ ನಾಶ ಆಗದಿರತಕ್ಕಂಥ ಸ್ಥಿತಿ ಯಾವುದು? ಮೋಕ್ಷ. ಆ ಮೋಕ್ಷ ಸ್ವರೂಪವನ್ನು ಪಡಿಬೇಕಾಗಿತ್ತು ಅಂದ್ರೆ ಒಂದು ಅಣು ಬೇಕು. ಆ ಅಣುವಿನ ರೂಪದಿಂದ ವಿಭೂತಿಗಳನ್ನ ಆ ಒಂದು ಪರಮಾತ್ಮ ನಮಗೆ ಒದಿಸಿಕೊಡ್ತಾ ಇದ್ದಾನೆ. ಒಂದೊಂದು ಹನಿ ಅಂದ್ರೆ ಒಂದೊಂದು ಅಮೃತ ಬಿಂದು. ಒಂದು ಸಾಗರ ಅಂದ್ರೆ ಬೇರೆ ಅಲ್ಲ, ಒಂದು ಹನಿಯನ್ನ ಹೊರಗೆ ತಂದು ಉಕ್ಕಿದ್ರು ಕೂಡ ಅದು ಒಂದು ಹನಿ ಬೇರೆ ಅಲ್ಲ. ಹನಿ ಬಿಟ್ಟು ಸಮುದ್ರ ಇಲ್ಲ, ಸಮುದ್ರ ಬಿಟ್ಟು ಹನಿ ಇಲ್ಲ. ಅದು ಹೆಚ್ಚು, ಇದು ಹೆಚ್ಚು, ಎರಡೂ ಒಂದದಾವ. ವಿಭೂತಿಗಳು ಬೇರೆ ಅಲ್ಲ, ಅವನೇ ಪರಮಾತ್ಮ, ಪರಮಾತ್ಮನೇ ವಿಭೂತಿಗಳ ರೂಪ. ಅದಕ್ಕೆ ಒಂದು ವಿಭೂತಿ ತಿಳ್ಕೊಂಡ್ರು ಕೂಡ ಪರಮಾತ್ಮನ ತಿಳ್ಕೊಂಡಂಗ ಅವನು ವ್ಯಾಪಕತೆಯನ್ನ ನಾವು ನೀವು ಸರಿಯಾಗಿ ಇನ್ನಷ್ಟು ತಿಳ್ಕೊಂಡು ಅದನ್ನ ನಾವು ನೀವು ಗಣನೆಗೆ ತಂದುಕೊಂಡು ಪರಮಾತ್ಮನ ಅಸ್ತಿತ್ವವನ್ನ ತಿಳ್ಕೊಂಡು ನಾವು ಪರಮಾತ್ಮ ಸ್ವರೂಪರಾಗುವಂತ ಒಂದೆರಡು ಇನಿ ಮಾತುಗಳನ್ನ, ಅಮೃತಮಯ ಆ ವಿಚಾರಗಳನ್ನ ನಾವು ನಮ್ಮ ಹೃದಯ ಮಂದಿರದಲ್ಲಿ ಧಾರಣ ಮಾಡಿ ಅಮೃತ ಸ್ವರೂಪ ಆಗೋಣ ಅನ್ನುವಂತ ಮಾತುಗಳೊಂದಿಗೆ ನನ್ನ ಮಾತಿಗೆ ಕೃಪಾದಕ್ಕೆ ಅರ್ಪಿಸಿ ನನ್ನ ಮಾತಿಗೆ ವಿರಾಮ. ओम जय भगवद्गीते माते जय भगवद्गीते हरिय कमल विहारिणी हरिय कमल विहारिणी सुंदर सुपुनीते ओम जय भगवद्गीते कर्म सुमर्म प्रकाशिनी कामाशक्तिहरां तत्वज्ञान विकासिनी विद्या ब्रह्म परां ओम जय भगवद्गीते निश्चल भक्ति विदायिनी निर्मल मलहारी शरण रहस्य प्रदायिनी सब विधि सुखकारी ओम जय भगवद्गीते राग द्वेष विदारिणी तारिणी मोद सदा भव भयहारिणी तारिणी परमानंद प्रदां ओम जय भगवद्गीते आसुर भाव विनाशिनी नाशिनी तम रजनी दैवी सगुणदायिनी हरि रसिका सजनी ओम जय भगवद्गीते समता त्याग सिखावनी हरिमुख की बानी सकल शास्त्र की स्वामिनी श्रुतियों की रानी ओम जय भगवद्गीते दया सुध बरसावनी मातु कृपा कीजे हरिपद प्रेम दान कर अपनों कर लीजे
भगवद्गीते ओम चैतन्यं शाश्वतं शान्तं व्योमातीतं निरञ्जनं नादुन्दुकातीतं तस्मै श्री गुरुवे नमः। जय मंगल जय शिवन पार्वती पति शिवर महादेव। ओम श्री सतगुरुनाथ महाराज की जय। सकल साधु सत्पुरुष महाराज की जय। गीता माता की जय। भगवान कृष्ण महाराज की जय। जय मंगल जय शिवन पार्वती पति शिवर महादेव। इಲ್ಲಿವರೆಗೆ